5/9/2025 ಪಾಪ್ದಾದರ್ ಅವರಿಂದ ಸಹಕಾರ ಮುಂದೆ ಬಾಬರವರು ಹೇಳ್ತಿದ್ದಾರೆ, ಈ ಜಗತ್ತಿನಲ್ಲಿ ನಾವೀಗ ಹೇಗೆ ಬದುಕಬೇಕು ಅಂದ್ರೆ ದೇಹಿ ಅಭಿಮಾನಿಯಾಗಿ ಇರಬೇಕಾಗಿದೆ ಅಂತಾರೆ. ಸಂಗಮ ಯುಗದಲ್ಲಿ ಬಂದಿರುವ ಮಕ್ಕಳು ದೇಹಿ ಅಭಿಮಾನಿ. ದೇಹಿ ಅಭಿಮಾನಿ ಅಂದ್ರೆ ದೇಹದ ಮಾಲೀಕ. ಈ ದೇಹ ಅನ್ನೋದು ತನ್ನ ರಾಜ್ಯ, ಇವರು ರಾಜ್ಯ ಅಧಿಕಾರಿಯಾಗಿದ್ದು ಪಾತ್ರ ಮಾಡುವಂತವನನ್ನೇ, ಅಧಿಕಾರಿಯಾಗಿ ಇರುವಂತವನನ್ನೇ ದೇಹಿ ಎಂದು ಹೇಳಲಾಗಿದೆ. ಅದರಿಂದ ಬಾಬರವರು ಹೇಳ್ತಾರೆ, ದೇಹವನ್ನು ಮರಿಬೇಕಾಗುತ್ತೆ ಎಂದು ಹೇಳ್ತಾರೆ. ದೇಹವನ್ನು ಹೇಗೆ ಮರೆಯುವುದು? ಬಾಬಾ ಹೇಳ್ತಾರೆ, ತನ್ನನ್ನು ಆತ್ಮನೆಂದು ತಿಳಿದು ಆತ್ಮನ ಅಧಿಕಾರದಲ್ಲಿ ಇದ್ದುಸ್ಥಿತರಾಗಿ ದೇಹವನ್ನು ನಡೆಸಬೇಕಾಗಿದೆ ಅಂತಾರೆ ಬಾಬಾ. ಕೊನೆಯಲ್ಲಿ ನಿಮಗೆ ಬಹಳ ಆಕರ್ಷಣೆ ಆಗುತ್ತದೆ. ಇದರಲ್ಲಿ ಒಂದು ವೇಳೆ ಈ ರೀತಿ ನೀವು ತಂದೆ ಕೊಡುವ ಈ ಜ್ಞಾನವನ್ನು ಯಥಾರ್ಥವಾಗಿ ತಿಳಿದಿಲ್ಲ, ಅದನ್ನು ಜೀವನದಲ್ಲಿ ತಂದಿಲ್ಲ, ಕೊನೆಯಲ್ಲಿ ಏನಾಗ್ಬೋದು, ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತಾರೆ ಬಾಬಾ. ಸಂಗಮ ಯುಗದ ಪುರುಷಾರ್ಥದಲ್ಲಿ ತೊಡಗಿಲ್ಲ ಅಂದ್ರೆ ಮಗು ಬಹಳ ಪಶ್ಚಾತ್ತಾಪ ಪಡ್ತೀರ. ಹುಡುಗಾಟಿಕೆಯಲ್ಲೇ ಇದ್ಬಿಟ್ಟಿದ್ರೆ ಪಶ್ಚಾತ್ತಾಪ ಆಗುತ್ತೆ ಅಂತಾರೆ ಬಾಬಾ. ಭಾಗ್ಯಗಳು ಇಲ್ಲ ಅನ್ನೋದು ರಿಸಲ್ಟ್ ಬಂದ್ಬಿಡುತ್ತೆ. ಅದರಿಂದ ಯಾವಾಗಲೂ ನಾನು ದೇಹದ ಯಜಮಾನ ಅನ್ನೋದು ನೆನಪಿಗಿರ್ಬೇಕು ಅಂತಾರೆ ಬಾಬಾ. ಇದ್ದೇ ಈ ದೇಹವನ್ನು ನಡೆಸಬೇಕು ಅಂತಾರೆ ಬಾಬಾ. ಬಾಬಾರವರು ಕೊನೆಗೆ ಸಾಕ್ಷಾತ್ಕಾರಗಳನ್ನು ಮಾಡಿಸ್ತಾರೆ. ನೀನ್ ಇಂಥ ಪಾಪ ಮಾಡಿದೆ ಅಂತ, ಆದ್ರಿಂದ ಈ ದಂಡನೆ ನಿನಗಾಗಿ ಇದೆ, ಇದನ್ನು ಅನುಭವಿಸು ಎಂದು ಹೇಳ್ತಾರೆ. ಇದರಿಂದ ನಿನ್ ಭವಿಷ್ಯ ಪದವಿ ಕೂಡ ನೋಡು ಇಷ್ಟೇ ಆಗಿದೆ ಅಂತಾರೆ ಬಾಬಾ. ಆದಿಯಲ್ಲೂ ಕೂಡ ಸಾಕ್ಷಾತ್ಕಾರ ಮಾಡಿಸಿದ್ರು ಬಾಬಾ. ಆ ಸಾಕ್ಷಾತ್ಕಾರ ಮಾಡಿರುವವರಲ್ಲಿ ಕೂಡ ಆದಿಯಲ್ಲಿ ಕೆಲವರು ಸಾಕ್ಷಾತ್ಕಾರವನ್ನು ಕೇಳಿದ್ರು. ಅದರಲ್ಲಿ ಕೂಡ 2 ವಿಷಯ ಇದ್ದಿತ್ತು. ಕೆಲವರು ಸಾಕ್ಷಾತ್ಕಾರ ಹೇಗಿತ್ತು ಅಂದ್ರೆ ಕೆಲವರು ನೋಡಿದ್ರು, ಆ ಸೀನಲ್ಲಿ ತಾವು ಇದ್ದ ಹಾಗೆ ನೋಡಿದ್ರು. ಕೃಷ್ಣನ ಜೊತೆ ರಾಸಲೀಲೆ ಇತ್ತು, ಆ ದೃಶ್ಯವನ್ನು ನೋಡ್ಕೊಂಡು ಬಂದೆ ಅಂತ ಹೇಳ್ತಾ ಇದ್ರು. ಆ ದೃಶ್ಯದಲ್ಲಿ ಇವರುಗಳು ಭಾಗವಹಿಸಿದಂಗೆ ಅವ್ರು ನೋಡಿದ್ದಂಗೆ ಒಂದು ಹೇಳಿದ್ರು. ಇನ್ನೂ ಕೆಲವರು ಸಾಕ್ಷಿಯಾಗಿ ಒಂದು ದೃಶ್ಯವನ್ನು ನೋಡಿದ ಹಾಗೆ ಒಂದು ಹೇಳ್ತಾ ಇದ್ರು. ಸಾಕ್ಷಾತ್ಕಾರ ಅನ್ನೋದು ಒಂದು ಸಂದೇಶವಾಗಿತ್ತು. ಆದಿಯಲ್ಲಿ ಅನೇಕರು ಭವಿಷ್ಯವನ್ನು ನೋಡಿ ಬಂದು ಹೇಳ್ತಾರೆ, ನೀವಿದ್ರ ಆ ಒಂದು ದೃಶ್ಯದಲ್ಲಿ ಅಂದ್ರೆ ನಾವಿಲ್ಲ, ನಾನು ಅದನ್ನು ನೋಡ್ತಾ ಇದ್ದೆ ಎಂದು ಹೇಳಿದವರು ಇದ್ರು. ಆ ರೀತಿ ಆಗುವಂತವ್ರು, ನೋಡುವಂತವ್ರು, ಇವರೆಲ್ಲ ಆಗಲಿದ್ದೀವಿ ಭವಿಷ್ಯದಲ್ಲಿ ಅನ್ನೋ ಸೂಚನೆ ಆದಿಯಲ್ಲಿ ಕೊಡಲಾಗಿದ್ದಿದೆ. ಅದೇ ರೀತಿ ಅಂತ್ಯದಲ್ಲೂ ಕೂಡ ಸಾಕ್ಷಾತ್ಕಾರ ಆಗಲಿದೆ. ಬಾಬರವರು ಹೇಳ್ತಾರೆ, ನಮ್ಮ ಗೌರವವನ್ನು ಕಳ್ಕೋಬೇಡಿ ಅಂತಾರೆ. ನಿಮಗಾದ ಗೌರವ ಎಂಥದ್ದು? ದೇವತೆಗಳಿಗಿಂತ ದೊಡ್ಡ ಗೌರವ ಕೊಡಲಾಗಿದೆ. ಏನಿದ್ರು ದೇವತೆಗಳು ಬ್ರಾಹ್ಮಣನಿಂದಲೇ ತಯಾರಾಗುವುದು. ಬ್ರಾಹ್ಮಣ ಸೋ ದೇವತಾಯಿ ನಮಃ. ಅದರಿಂದ ದೇವತೆಗಳ ರಚಯಿತರು ಪರಮಾತ್ಮನ ಅತ್ಯಂತ ಸಂಬಂಧಿಗಳು. ಹಾಗಾದ್ರೆ ನಿಮ್ಮ ವ್ಯವಹಾರ, ನಿಮ್ಮ ಸಂಕಲ್ಪ, ನಿಮ್ಮ ದೃಶ್ಯ, ನಿಮ್ಮ ದೃಷ್ಟಿ ಎಲ್ಲವೂ ಹೇಗಿರ್ಬೇಕು? ತಂದೆಯ ಸಮಾನತೆ ಕಂಡು ಬರ್ಬೇಕಲ್ವಾ? ಅಂತಹ ಗೌರವವನ್ನು ಬೆಳೆಸ್ಕೊಳ್ಳಿ.
ಬಾಬರವರು ಹೇಳ್ತಾರೆ, ನಿಮ್ಮನ್ನು ಆತ್ಮನೆಂದು ತಿಳಿದು ತಂದೆ ಒಬ್ಬರನ್ನೇ ನೆನಪು ಮಾಡಿ ಎಂದು ಹೇಳ್ತಾರೆ. ಅವರೊಬ್ಬರೇ ಪತಿತ ಪಾವನನು ಆಗಿದ್ದೀನಿ ಎಂದು ಹೇಳ್ತಾರೆ. ಬೇರೆ ಯಾರು ಕೂಡ ಈ ಪ್ರಪಂಚದಲ್ಲಿ ಪತಿತರನ್ನು ಪಾವನ ಮಾಡುವುದು ಯಾವ ಕಾಲದಲ್ಲೂ ಯಾರು ಇರ್ಲಿಲ್ಲ. ಬಾಬಾ ಹೇಳ್ತಾರೆ, ನಿಮ್ಮ ಪ್ರತಿಜ್ಞೆನೇ ಆಗಿದೆ, ಒಬ್ಬ ತಂದೆಯನ್ನೇ ಪ್ರೀತಿ ಮಾಡುವುದು, ಒಬ್ಬ ತಂದೆಯನ್ನೇ ಪ್ರೀತಿ ಮಾಡುವುದು ನೀವು. ಹಾಗಾದ್ರೆ ಪ್ರೀತಿ ಅನ್ನೋದು ಸಕಲ ಆತ್ಮರ ಪರವಾಗಿರ್ಬೇಕು ಅಂತಾರೆ ಬಾಬಾ. ಮೋಹವನ್ನು ತ್ಯಜಿಸಿ, ನಿಮ್ಮ ಸ್ವಧರ್ಮ ಪ್ರೀತಿಯಾಗಿದೆ, ನಿಮ್ಮ ಪರಧರ್ಮವೇ ಮೋಹವಾಗಿದೆ. ಆಗ ಪ್ರೀತಿ ಸ್ವಧರ್ಮ ಹೋಗಿ ಮೋಹ ಅನ್ನೋ ಒಂದು ಪರಿಸ್ಥಿತಿ ನಿಮ್ಮಲ್ಲಿ ಕಂಡು ಬರ್ತಾ ಇದೆ. ಅದನ್ನು ತ್ಯಜಿಸ್ಕೊಳ್ಳಿ. ಇಡೀ ಜಗತ್ತೇ ನನ್ನ ಕುಟುಂಬ, ಇದರಲ್ಲಿ ಇರುವವರೆಲ್ಲರೂ ನನ್ನ ಸಹೋದರ ಆತ್ಮರು. ಆ ಸಹೋದರ ಪ್ರೀತಿ ಇಟ್ಕೊಳ್ಳಿ ಎಲ್ರ ಮೇಲೆ ಆ ಪ್ರೀತಿ ಸ್ವರೂಪವನ್ನು ತೋರಿಸಿ. ತಂದೆಗೆ ಪ್ರೇಮದ ಸಾಗರ ಆಗಿದ್ದಾರೆ, ಎಲ್ಲರಿಗಾಗಿ ಪ್ರೀತಿಯನ್ನು ಹಂಚೋರಾಗಿದ್ದಾರೆ. ಅದೇ ರೀತಿ ನೀವು ಕೂಡ ಎಲ್ಲರೊಂದಿಗೆ ಪ್ರೀತಿಯ ವ್ಯವಹಾರ ಮಾಡಿ, ಆತ್ಮಸ್ನೇಹ ಇರ್ಲಿ ನಿಮ್ಗೆ ಎಂದೆಲ್ಲ ಹೇಳ್ತಾರೆ ಬಾಬಾ. ಆದ್ರೂ ಇವತ್ತು ಹೇಳ್ತಿದ್ದಾರೆ, ಏಕ್ ಬಾಪ್ ಕೋ ಹಿ ಪ್ಯಾರ್ ಕರೆಂಗೆ ಎಂದು ಹೇಳ್ತಾರಂದ್ರೆ, ಎಲ್ಲರ ಮೇಲೆ ಪ್ರೀತಿ ಇರುವುದು ಅನ್ನೋದು. ಈಗ ಭಕ್ತರು ಕೂಡ ಅನೇಕ ದೇವಿ ದೇವತೆಗಳಿದ್ರು ಎಲ್ರಿಗೂ ನಮಸ್ಕಾರ ಮಾಡ್ತಾರೆ, ಎಲ್ರಿಗೂ ಗೌರವ ಕೊಡ್ತಾರೆ, ಪಾದ ಸೇವನೆ ಕೂಡ ಮಾಡ್ಕೊಳ್ತಾರೆ. ಆದ್ರೆ ತಮಗೆ ಅಂತ ಒಂದು ಇಷ್ಟ ದೇವತೆ ಅಂತ ಒಂದು ಇರುತ್ತೆ ಅವರು. ಅದೇ ರೀತಿನೇ ಕುಟುಂಬದಲ್ಲಿ ಕೂಡ ಎಲ್ರೊಂದಿಗೆ ಪ್ರೀತಿ ಇರುತ್ತೆ. ಆದ್ರೆ ಕೆಲವರು ತುಂಬಾ ತನ್ನವರು ಆತ್ಮೀಯರು ಅನ್ನೋದಿರುತ್ತೆ. ಆ ರೀತಿ ಸಹೋದರ ಪ್ರೀತಿ ಬೇರೆ, ಸಕಲ ಸಂಬಂಧದ ಪ್ರೀತಿ ಬೇರೆ. ಸಕಲ ಸಂಬಂಧದ ಪ್ರೀತಿ ಒಬ್ಬರೊಂದಿಗೆ ಕೊಡೋದು ತಗೊಳ್ಳೋ ಪಾತ್ರ. ತಂದೆಯೊಂದಿಗೆ ತಾಯಿನ ರೂಪದಲ್ಲಿ, ತಂದೆಯ ರೂಪದಲ್ಲಿ, ಮಗುವಿನ ರೂಪದಲ್ಲಿ, ಸ್ನೇಹಿತನ ರೂಪದಲ್ಲಿ, ಪ್ರಿಯತಮನ ರೂಪದಲ್ಲಿ, ಪತಿಯ ರೂಪದಲ್ಲಿ, ಸ್ವಾಮಿಯ ರೂಪದಲ್ಲಿ, ಶಿಕ್ಷಕ ಸದ್ಗುರು ಇದ್ದೇ ಇದೆ. ಉಳಿದ ಇಷ್ಟು ತರದ ಸಂಬಂಧಗಳು ಮನುಷ್ಯರೊಂದಿಗೆ ಇಲ್ಲ. ಆ ಪ್ರೀತಿ ಇಲ್ಲ. ಆ ರೀತಿ ಸಂಬಂಧದ ಪ್ರೀತಿ ಬರಲ್ಲ ಯಾವ ಆತ್ಮನೊಂದಿಗೆ, ಬರೀ ಸಹೋದರ ಪ್ರೀತಿ ಅಷ್ಟೇ. ಆದ್ರೆ ಸಕಲ ಸಂಬಂಧದ ಪ್ರೀತಿ ಅನ್ನೋದೇನಿದೆ, ತನ್ನ ಬದುಕಿಗಾದ ಪ್ರೀತಿ, ಬದುಕು ಅಂದಾಗ ಅಲ್ಲಿ ಇಷ್ಟೆಲ್ಲಾ ಸಂಬಂಧಗಳು ಬೇಕಾಗುತ್ತೆ. ಸ್ನೇಹಿತ ಬೇಕು, ತನ್ನ ಆಂತರಿಕ ಲೇನ್ದೇನ್, ಅದಕ್ಕೆ ಒಂದು ಸ್ನೇಹಿತ ಬೇಕು. ತನ್ನ ಹೃದಯ ಸಂಬಂಧಕ್ಕೆ ಒಂದು ಪ್ರಿಯತಮ ಬೇಕು. ತನ್ನ ಆಶ್ರಯಕ್ಕೆ ತಾಯಿ ಬೇಕು, ತಂದೆ ಬೇಕು. ಈ ಪ್ರೀತಿ ಒಬ್ಬ ತಂದೆಯಲ್ಲಿ ಇಟ್ಕೊಳ್ಳಿ ಅಂತಾರೆ ಬಾ. ಎಲ್ಲರಲ್ಲಿಯೂ ಸಹೋದರ ಪ್ರೀತಿ ಇರ್ಲಿ. ಆದ್ರೆ ನಮ್ಮ ಅಂತರಾಳಕ್ಕೆ ನನಗೇ ಆದ ಸಂಸಾರ ತಂದೆಯೊಂದಿಗೆ ಇರ್ಬೇಕು ಅಂತಾರೆ. ಬೇರೆ ಯಾವ ಆತ್ಮನೊಂದಿಗೂ ಈ ಯಾವ ಸಂಬಂಧವನ್ನು ಇವು ಜೋಡಿಸೋಂಗಿಲ್ಲ ಅಂತಾರೆ ಬಾ. ಆದ್ರಿಂದ ಏಕ್ ಬಾಪ್ ಕೋ ಹಿ ಪ್ಯಾರ್ ಕರೆಂಗೆ ಎಂದು ಹೇಳ್ತಾರೆ. ಬಾಬರವರು ಹೇಳ್ತಾರೆ, ನೀವು ಎಂತಹ ಪುರುಷಾರ್ಥ ಮಾಡಬೇಕಂದ್ರೆ ಕರ್ಮಾತೀತರಾಗಿ ಈ ಹಳೆಯ ಈ ಚರ್ಮ ಏನಿದೆ ಅಥವಾ ಈ ದೇಹ ಏನಿದೆ ಇದರ ಮೇಲೆ ಮಮತ್ವವನ್ನು ತೆಗೆದಾಕ್ತಾ ಹೋಗಿ ನಾವೀಗ ಹೋಗ್ತಾ ಇದೀವಿ ತಂದೆ ಹತ್ರಕ್ಕೆ ಹೋಗ್ತಾ ಇದೀವಿ. ಹಾಗಾದ್ರೆ ತಂದೆ ಈಗ ನಮ್ ಜೊತೆಲಿ ಇಲ್ವಾ? ನಾವ್ ಇನ್ನು ಮೇಲೆ ತಂದೆ ಹತ್ರಕ್ಕೆ ಹೋಗ್ಬೇಕಾ? ನಾವು ಪಡ್ಕೊಂಡೇ ಬಿಟ್ಟಿದೀವಲ್ವಾ ತಂದೆ. ಇನ್ನು ತಂದೆ ಹತ್ರಕ್ಕೆ ಹೋಗುವುದೇನಿದೆ? ತಂದೆನೇ ನಮ್ಮ ಹತ್ರಕ್ಕೆ ಬಂದ್ಬಿಟ್ಟಿದಾರಲ್ವಾ? ಅದೇ ಬಾಬಾ ಹೇಳ್ತಾರೆ, ಕರ್ಮಾತೀತರಾಗಿ ಈ ಹಳೆಯ ದೇಹದ ಮೇಲಿರುವ ವ್ಯಾಮೋಹವನ್ನು ತೆಗೆದಾಕಿ ಸಂಕಲ್ಪದಲ್ಲಿ ಸದಾ ಇದೇ ಇರ್ಲಿ, ನಾನು ತಂದೆ ಹತ್ರಕ್ಕೆ ಹೋಗ್ಬೇಕಾಗಿದೆ ಅಂತ.
ಆದ್ರೆ ಬಾಬಾನೇ ನನ್ನ ಹತ್ರಕ್ಕೆ ಬಂದು ನನ್ನ ಜೊತೆನೇ ಇದ್ದಾರಲ್ವಾ, ಸಂಸಾರದಲ್ಲೇ ನಾವು ಅವ್ರ ಜೊತೆ ಪಾತ್ರ ಮಾಡ್ತಾ ಇದ್ವಲ್ವಾ. ಆದ್ರೆ ಬಾಬಾ ಹೇಳೋದು, ಬಾಬಾ ಇರೋದು ನಿರಾಕಾರ ಲೋಕದಲ್ಲಿ, ಈ ಪಾತ್ರ ನಡೀತಾ ಇರೋದು ಈ ಸೃಷ್ಟಿ ನಾಟಕದಲ್ಲಿ, ಸಂಗಮ ಯುಗದಲ್ಲಿ ತಂದೆ ಬಂದಿದ್ದಾರೆ ಪಾತ್ರ ಮಾಡಕ್ಕೆ ನಮ್ ಜೊತೆ. ನಾವು ಜೀವಾತ್ಮನನ್ನು ಈಗ ತಯಾರು ಮಾಡ್ತಿದ್ದಾರೆ. ನಾವು ಬರೀ ದೇಹವಾಗಿತ್ತು, ಆತ್ಮಜ್ಞಾನ ಕೊಟ್ಟು ಈ ಆತ್ಮ ನಾನು ದೇಹದೊಂದಿಗೆ ಪಾತ್ರ ಮಾಡ್ತಿದ್ದೀನಿ, ಜೀವಾತ್ಮನ ಕಂಬೈನ್. ಆದ್ರೂ ನಾನು ಆತ್ಮನೇ, ನಾನು ಆತ್ಮ ಶರೀರವನ್ನು ಬಳಸ್ತೀನಿ. ಈ ಶರೀರ ಅನ್ನೋದು ಒಂದು ವಸ್ತು, ನಾನು ಆತ್ಮ ಇದನ್ನು ಬಳಸ್ತೀನಿ, ಇದರ ಯಜಮಾನ ನಾನು ಇವನು. ಈ ಜ್ಞಾನ ತಂದೆ ಬಂದು ಕೊಡ್ತಾ ಇದ್ದಾರೆ, ಆತ್ಮನಿಗೆ ಕೊಡ್ತಾ ಇದ್ದಾರೆ. ಇಲ್ಲೇ ಬಂದು ಜ್ಞಾನ ತುಂಬ್ತಾ ಇದ್ದಾರೆ ತಂದೆ. ಈಗ ನಾನು ಇದರ ವ್ಯಾಮೋಹದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಈ ತರ ಇದ್ದವನು ಈ ತರ ಆಗ್ಬೇಕೀಗ. ನಾನು ದೇಹ ಅಲ್ಲ, ದೇಹದೊಂದಿಗೆ ಪಾತ್ರ ಮಾಡುವ ಆತ್ಮ. ಆದ್ರೂ ನಾನು ಬರೀ ಆತ್ಮನೇ, ವ್ಯವಹಾರಕ್ಕಾಗಿ ಇಲ್ಲಿದ್ದೀನಿ, ಪುರುಷಾರ್ಥಕ್ಕಾಗಿ ಇಲ್ಲಿದ್ದೀನಿ, ಸೇವೆಗಾಗಿ ಇಲ್ಲಿದ್ದೀನಿ. ಆದ್ರೆ ನಾನು ಬರೀ ಆತ್ಮ ಜ್ಯೋತಿರ್ಬಿಂದು. ನಾನು ಎಲ್ಲಿದ್ದೆ, ನಾನು ತಂದೆ ಹತ್ರಕ್ಕೆ ಜ್ಯೋತಿರ್ಬಿಂದುವಾಗಿ ಇಲ್ಲೇ ಇದ್ದೆ ಒಂದು ಕಾಲದಲ್ಲಿ. ನಾನು ಇಲ್ಲೇ ಹೋಗಿ ಇಲ್ಲಿ ತಂದೆ ಹತ್ರಕ್ಕೆ ಹೋಗಿ ಇಲ್ಲಿಯವನು ಆಗ್ಬೇಕಿತ್ತು. ಸಾಕಾರದಲ್ಲಿ ಬಂದು ಬಾಬಾ ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಆದ್ರೂ ನಾನೀಗ ನೇರವಾಗಿ ತಂದೆ ಇರೋ ಸ್ಥಾನಕ್ಕೆ, ನನ್ನ ಸ್ವಂತ ಮನೆಯಲ್ಲಿ ಸ್ವಂತ ತಂದೆಯ ಈ ನಿರಾಕಾರ ಅವಸ್ಥೆ ಏನಿದೆ, ಸಂಪೂರ್ಣ ನಿರಾಕಾರ ಅವಸ್ಥೆ, ಈ ಶರೀರದೊಂದಿಗೆ ಪಾತ್ರ ಮಾಡೋ ಈ ನೆನಪೆಲ್ಲ ಮುಗಿಸಿ, ಇದರೊಂದಿಗೆ ಇದ್ದ ಕರ್ಮದ ಲೆಕ್ಕಾಚಾರವನ್ನು ಮುಗಿಸಿ, ಈ ಶರೀರದ ಎಲ್ಲಾ ವ್ಯವಹಾರಗಳ ಲೆಕ್ಕಾಚಾರವನ್ನು ಮುಗಿಸಿ, ಬರೀ ನಿರಾಕಾರಿ ಆಗಿ, ನಿರಾಕಾರಿ ತಂದೆ ಇರೋ ಜಾಗಕ್ಕೆ ಹೋಗಿ ಅನಾದಿಯಲ್ಲಿ ನಾನು ಹೇಗಿದ್ದೆ ಅವರ ಹತ್ರದಲ್ಲಿ, ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗ್ಬಿಡ್ಬೇಕು. ಇಲ್ಲಿದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಪ್ರಾಕ್ಟೀಸ್ ಕೊಡಕ್ಕೆ ತಂದೆ ಇಲ್ಲಿ ಬಂದಿದ್ದ. ಆದ್ರೂ ನಾನು ಎಲ್ಲಿ ಹೋಗಿ ನಿರಂತರವಾದ ನನ್ನ ಮನೆ ಯಾವುದಿದೆ, ನಿರಂತರವಾಗಿ ತಂದೆ ಎಲ್ಲೇ ಇರ್ತಾರೆ ಅಲ್ಲೇ ಹೋಗಿ ನಾನು ತಂದೆಯನ್ನು ಮೀಟ್ ಮಾಡ್ಬೇಕೀಗ. ನಾನು ಸಾಕಾರದ ಎಲ್ಲ ಲೆಕ್ಕವನ್ನು ಮುಗಿಸ್ಕೊಡು, ಅದನ್ನ ಹೇಳ್ತಿದ್ದಾರೆ ಬಾಬಾ. ಈಗ ನಾನು ಶರೀರದ ಮಮತ್ವವನ್ನು ತೆಗೆದಾಕ್ಬೇಕು, ತೆಗೆದಾಕಿ ನಾನೀಗ ಹೋಗ್ಬೇಕು ತಂದೆಯ ಹತ್ರ. ಪತಿತ ಪಾವನ ಅಥವಾ ಶ್ರೀ ಶ್ರೀ 108 ಜಗದ್ಗುರು ಎಂದು ಒಬ್ಬರಿಗೆ ಹೇಳಲಾಗುತ್ತೆ. ಅವರೇ ಜಗತ್ತಿನ ತಂದೆ, ಜಗತ್ತಿನ ಶಿಕ್ಷಕ, ಜಗತ್ತಿಗೆ ಗುರು ಆಗಿದ್ದಾರೆ ಅಂತ. ಈ ಪ್ರಪಂಚದಲ್ಲಿ ಈ ಗುರು ಅಂದ್ರೆ ಏನರ್ಥ? ಅಜ್ಞಾನದ ಅಂಧಕಾರವನ್ನು ತೆಗೆಸುವಂತವ್ರು ಅಂತ ಅರ್ಥ. ಅಜ್ಞಾನ ಕತ್ತಲೆಯನ್ನು ತೆಗೆಸುವಂತವ್ರು, ಆ ರೀತಿ ಇದರ ಅರ್ಥ ಗುರು ಎಂದು ಕೂಡ ಉಪಯೋಗ ಮಾಡ್ತಾರೆ ಈ ಶಬ್ದವನ್ನು. ಆದ್ರೆ ಯಾವುದೇ ಗುರು ಇವತ್ತಿಗೆ ಅಜ್ಞಾನದ ಅಂಧಕಾರವನ್ನು ತೆಗೆದಾಕಕ್ಕಾಗಲ್ಲ. ಮೊದಲನೇ ಅಜ್ಞಾನ ಅಂಧಕಾರ ಯಾವುದು ಅಂದ್ರೆ, ನಾನು ನನ್ನನ್ನು ಶರೀರ ಅಂತ ಅನ್ಕೊಳ್ಳೋ ಆ ಅಂಧಕಾರವನ್ನು ಮೊದಲು ಸೇರಿಸ್ಬೇಕು. ಆತ್ಮನಿಗೆ ಅದರದ್ದೇ ಆದಂತ ಅನುಭವವನ್ನು ಮಾಡಿಸ್ಬೇಕು, ಆ ಬೆಳಕನ್ನು ಬೀರ್ಬೇಕು, ಆಗ ಅಂಧಕಾರ ದೂರವಾಗುತ್ತೆ. ಮತ್ತೆ ಗುರು ಅನ್ನೋರು ನೆಲೆಯನ್ನು ತಲುಪಿಸಬೇಕು, ಬರೀ ತೋರ್ಸುವಂತವ್ರಲ್ಲ, ಜೊತೆಗೆ ಬಂದು ತಲುಪಿಸ್ಬೇಕು. ಈ ಪ್ರಪಂಚದಲ್ಲಿ ಮುಕ್ತಿ, ಜೀವನ್ ಮುಕ್ತಿ ಬಯಕೆ ಎಲ್ಲವೂ ಇದೆ, ಬೇರೆ ಬೇರೆ ಹೆಸರುಗಳಲ್ಲಿದೆ. ಲಿಬರೇಟರ್, ಗೈಡ್ ಎಂದೆಲ್ಲ ಹೇಳ್ತಾರಂದ್ರೆ ಬೇರೆ ಬೇರೆ ಶಬ್ದ ಒಂದೊಂದು ಧರ್ಮದಲ್ಲಿ. ಆ ಕಾರ್ಯ ಮಾಡುವಂತವರನ್ನೇ ಗುರು ಅನ್ನೋದು. ಅದಕ್ಕಾದ ಜ್ಞಾನ ಕೊಡೋರೇ ಸತ್ಯವಾದ ಶಿಕ್ಷಕರು ಅನ್ನೋದು. ಆ ಜ್ಞಾನ ಓದಲಿಕ್ಕೆ ನಾನು ಮೊದಲು ಆತ್ಮ ಆಗ್ಬೇಕು. ನನಗೆ ಆತ್ಮನಾದ ನನಗೆ ಆ ಒಂದು ಜಾಗೃತ ಅವಸ್ಥೆಯನ್ನು ಕೊಡಬೇಕು, ಆ ಪ್ರಾಣದಾನವನ್ನು ಮಾಡಬೇಕು. ಆ ಪ್ರಾಣದಾನವನ್ನು ಕೊಡೋರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಪರಮಾತ್ಮ ವಿನಃ ಆತ್ಮರಿಗೆ ಆತ್ಮಜ್ಞಾನವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಆತ್ಮನಿಗೆ
ತ್ರಿಕಾಲ ಜ್ಞಾನವನ್ನು ಕೊಡಕ್ಕೆ ಸಾಧ್ಯವಿಲ್ಲ ಮತ್ತು ಅವರ ಜನ್ಮ ಜನ್ಮಾಂತರ ಬಯಕೆ ಏನಿದೆ ಮುಕ್ತಿ ಜೀವನ್ ಮುಕ್ತಿ ಅಲ್ಲಿಗೆ ಸ್ವತಃ ಒಂದು ಕರ್ಕೊಂಡು ಹೋಗುವ ಶಕ್ತಿ ಯಾವ ಆತ್ಮಗಳು ಇಲ್ಲ. ಯಾರು ಯಾರನ್ನು ಕರ್ಕೊಂಡು ಹೋಗಿಲ್ಲ. ಮತ್ತು ಪ್ರಪಂಚದಲ್ಲಿ ಹೇಳ್ತಾರೆ ಈ ಪ್ರಪಂಚ 3-8 ದಿಕ್ಕುಗಳಲ್ಲಿ ಪಾಲನೆ ನಡೀತದೆ ಅಂತ ಮನುಷ್ಯರು ತಿಳ್ಕೊಂಡಿದ್ದಾರೆ. ಇದು ಜನರಲ್ ಆಗಿ 8 ದಿಕ್ಕು ಅಂತ, ಆದ್ರೆ ಅದರಲ್ಲಿ 3-8 ದಿಕ್ಕುಗಳು ಬರುತ್ತೆ ಅಂತ ಹೇಳ್ತಾರೆ ಒಳಗಡೆ. ಹೀಗೆ 3-8 ದಿಕ್ಕುಗಳಲ್ಲಿ 3-8 ದಿಗ್ಬಾಲಕರುಗಳು ಎಂದೆಲ್ಲ ಹಿಂದೂ ಧರ್ಮ ಹೇಳುತ್ತೆ. ಇದು ಪ್ರಪಂಚ ಅಂದ್ರೆ ಈ 108 ದಿಗ್ಬಾಲಕರುಗಳು ಇದನ್ನು ಸಂರಕ್ಷಣೆ ಮಾಡ್ತಾರೆ ಅಂತ ಹಿಂದೂ ಧರ್ಮ ನಂಬಿದೆ. ಅಂತಹ 108 ದಿವ್ಯ ಆತ್ಮಗಳಿಗೂ ಕೂಡ ಆ ಸದ್ಗತಿಯನ್ನು ಕೊಡುವಂತವರು ಪರಮಾತ್ಮ ಒಬ್ಬರೇ, ಜಗದ್ಗುರು. ಯಾಕಂದ್ರೆ ಜಗತ್ತನ್ನು ರಕ್ಷಣೆ ಮಾಡುವವರು ಆ 108 ವಿಶೇಷ ಆತ್ಮಗಳು ಎಂದು ಹೇಳಲಾಗುತ್ತೆ. ಇಂಥವರು ಸತ್ಯಗಳನ್ನು ನಿರ್ವಹಿಸುವಂತವ್ರು. ಬಾಬಾ ನಮ್ಗೆ ಹೇಳ್ತಾರೆ ಹೇಗೆ ವಿಷ್ಣು ಸತ್ಯುಗದ ಪಾಲನೆ ಮಾಡುವಂತವ್ರು ಅಂತ ಹೇಳ್ತಾರೆ. ಇವರಿಗೆ ಜೊತೆಗೆ ಸಂಬಂಧಪಟ್ಟವರು ಈ 108 ವಿಶೇಷ ಆತ್ಮ. ಈ ಎಲ್ಲರಿಗೂ ಕೂಡ ಸದ್ಗತಿಯನ್ನು ಕೊಡೋರೇ 108 ಸದ್ಗುರು ಜಗದ್ಗುರು ಎಂದು ಹೇಳಬೇಕು. ಆದ್ರೆ ಇವತ್ತು ಸನ್ಯಾಸಿಗಳನ್ನು ಮಠಗಳಲ್ಲಿ ಇರುವಂತವರನ್ನು 108 ಶ್ರೀ ಶ್ರೀ 108 ಸದ್ಗುರು ಎಂದು ಹೇಳ್ತಾರೆ. ಇವರನ್ನು ಕೂಡ ಶ್ರೀ ವಿಷ್ಣು ಅಂತಾನೆ ಹೇಳ್ಬೇಕಾಗುತ್ತೆ. ಈ 108 ಬರುವವರನ್ನು ಶ್ರೀ ಎಂದೇ ಗುರುತಿಸ್ತೀವಿ. ಇವರುಗಳನ್ನು ತಯಾರು ಮಾಡುವ ಪರಮಾತ್ಮನನ್ನು ಶ್ರೀ ಶ್ರೀ ಎಂದು ಹೇಳಬೇಕಾಗುತ್ತೆ. ಯಾಕಂದ್ರೆ ಇವರುಗಳಿಗಿಂತಲೂ ಶ್ರೇಷ್ಠ ಇವರೇ ಇಂಥವ್ರುಗಳನ್ನು ತಯಾರು ಮಾಡುವರು. ಆದ್ರೆ ಸಾಧಾರಣ ಮನುಷ್ಯರು ಒಂದು ಶಾಸ್ತ್ರಗಳ ಜ್ಞಾನ ಇಟ್ಕೊಂಡಿರ್ತಾರೆ. ಬರೀ ಶಾಸ್ತ್ರಗಳನ್ನು ಓದಿ ವೇದಗಳನ್ನು ಓದಿ ಅದರ ಜ್ಞಾನ ಇರೋದು, ಅದರ ಪರವಾಗಿ ಮನುಷ್ಯರಿಗೆ ಉಪದೇಶಗಳನ್ನು ಮಾಡುವಂತವರು 108 ಜಗದ್ಗುರು ಎಂದು ಮನುಷ್ಯರು ತಿಳ್ಕೊಂಡಿದ್ದಾರೆ. ಆದ್ರೆ 108 ಜಗದ್ಗುರು ಅವ್ರು ಯಾರಾಗಿರ್ತಾರೆ ಅಂದ್ರೆ ಜಗತ್ತಿಗೆ ತಂದೆಯಾಗಿರ್ಬೇಕು, ಜಗತ್ತಿಗೆ ಶಿಕ್ಷಣ ಕೊಟ್ಟವರಾಗಿರ್ಬೇಕು, ಜಗತ್ತಿಗೆ ಸನ್ಮಾರ್ಗವನ್ನು ತಲುಪಿಸಿ ಅವ್ರಿಗೆ ಕೋರಿಕೆಗಳನ್ನು ನೆರವೇರಿಸುವಂತವ್ರು ಆಗಿರೋರನ್ನೇ ಜಗದ್ಗುರು. ಶ್ರೀ 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 ಅಂದ್ರೆ ಶ್ರೀ ಶ್ರೀ ಅಂದ್ರೆ ಪರಮ ಅಂತ ಅರ್ಥ. ಪರಂ ಪರಂ ಅಂತ ಅರ್ಥ. ಶ್ರೀ ಅಂದ್ರೆ ದೇವತಾ ಅಂತ ಅರ್ಥ. ಅಂದ್ರೆ ದೇವತೆಗಳಿಗಿಂತ ಹೆಚ್ಚಾದವರು ಶ್ರೀ ಶ್ರೀ. ಇದು ಸಿಂಗಲ್ ಶ್ರೀ ಆಗುತ್ತೆ, ಇದು ಡಬಲ್ ಶ್ರೀ ಆಗುತ್ತೆ. ದೇವಾತ್ಮಗಳನ್ನು ಪೂಜೆ ಮಾಡುವ ಪೂಜಾರಿಗಳಾಗಿರ್ತಾರೆ ಉಳಿದ ಎಲ್ಲರಿಗೂ. ಮಹಾತ್ಮಗಳಾಗ್ಲಿ, ಸನ್ಯಾಸಿ ಆಗ್ಲಿ, ಸಾಧು ಸಂತ ಋಷಿ ಮುನಿ ಯಾರೇ ಆಗ್ಲಿ ದೇವಾತ್ಮಗಳ ಪೂಜಾರಿಗಳಾಗಿದ್ದಾರೆ. ಇವರುಗಳಿಗಿಂತ ಕೀಳು. ಆದ್ರೆ ಇವರುಗಳಿಗಿಂತ ಶ್ರೇಷ್ಠವಾದ ಪರಮಾತ್ಮ ಶ್ರೀ ಶ್ರೀ ಅನ್ಬೇಕಾದ್ರೆ. ಆದ್ರೆ ಮನುಷ್ಯರು ಈ ಪೂಜಾರಿಗಳು ತಮಗೆ ಶ್ರೀ ಶ್ರೀ 108 ಜಗದ್ಗುರು ಅಂತ ತಿಳ್ಕೊಂಡಿದ್ದಾರೆ. ಇದು ಅಜ್ಞಾನವಾಗಿದೆ ಅಂತಾರೆ. ಅವರು ತಮ್ಮನ್ನ ಆ ರೀತಿ ಕರೆದುಕೊಳ್ಳೋದು ಅಥವಾ ಬೇರೆಯವರಿಂದ ಕರೆಸಿಕೊಳ್ಳೋದು ತಪ್ಪಾಗಿದೆ ಅಂತಾರೆ ಬಾಬಾರವರು ಹೇಳ್ತಾರೆ, ನೀವು ಯಾವ ರೀತಿ ನಿಮ್ಮ ಯಜ್ಞದ ಪರಿಚಯ ಕೊಡಬೇಕು ಅಂದಾಗ ಪರಮಾತ್ಮ ನಿರಾಕಾರ, ಇವರೇ ಸಕಲರಿಗೂ ತಂದೆ. ಇವರು ಸಂಗಮ ಯುಗದಲ್ಲಿ ಬ್ರಹ್ಮ ವಿಷ್ಣು ಶಂಕರರನ್ನು ರಚನೆ ಮಾಡ್ತಾರೆ. ಈ ತ್ರಿಮೂರ್ತಿಗಳ ದ್ವಾರ ವಿಶ್ವದಲ್ಲಿ ಪರಿವರ್ತನೆಯನ್ನು ಮತ್ತೆ ಮಾಡ್ತಿದ್ದಾರೆ. ಮಾಡಿಸ್ತಾ ಇರೋದು ಇವರೇನೆ. ಕರನ್ಹಾರ್ ಇವರನ್ನು ಮಾಡಿ ಇವರ ದ್ವಾರ ಈ ವಿಶ್ವ ಪರಿವರ್ತನೆಯನ್ನು ಮತ್ತೆ ಹೊಸ ಕಲ್ಪವನ್ನು ರಚನೆ ಮಾಡುವಂತವ್ರು, ತಯಾರಿಸುವಂತವ್ರು ಒಬ್ಬ ಪರಮಾತ್ಮ ಆಗಿದ್ದಾರೆ. ಆದ್ರಿಂದ ನೀವ್ ಏನ್ ಬರಿಬೇಕು, ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಬರಿಬೇಕು. ಕೆಳಗಡೆ ಇದು ಈಶ್ವರೀಯ ವಿಶ್ವವಿದ್ಯಾಲಯ, ಇದರ ಹೆಸರು ಇದಾಗಿದೆ ಅಂತ. ಇವತ್ತು ಕೂಡ ನಾವು ನೋಡ್ತೀವಿ, ಯಾರೇ ಆಗ್ಲಿ ಈ ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು.
ಯಾರೇ ಇವತ್ತು ನಮ್ಮ ಯಜ್ಞದಿಂದ ಪಾರ್ಟಿಗಳು ಹೊರಟೋಗಿದ್ದಾರೆ, ನಮ್ದೆಲ್ಲ ಕೂಡ ಬಾಬಾರವರು ಕಾರ್ಯ ಅಂತಾನೆ ಹೇಳ್ತಾ ಇದ್ದಾರೆ. ಇವ್ರು ಯಾರು ಕೂಡ ಈ ಹೆಸರುಗಳನ್ನ ಇಟ್ಕೊಳ್ಳಂಗಿಲ್ಲ, ಇಟ್ಕೊಂಡಿಲ್ಲ. ಅವ್ರು ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಹೆಸರು ಯಾರು ಕೂಡ ಯೂಸ್ ಮಾಡ್ತಾ ಇಲ್ಲ ಇವತ್ತು. ಅದನ್ನು ಕೂಡ ನಾವು ನೆನಪಿಟ್ಕೋಬೇಕು. ಬೇರೆ ಬೇರೆ ಹೆಸರಲ್ಲಿ ನಡೀತಾ ಇದ್ದೇವೆ. ಅದರಿಂದ ಬಾಬಾ ಹೇಳ್ತಾರೆ, ಇದೆಲ್ಲ ಗುರುತುಗಳು. ಸತ್ಯವಾದ ಇನ್ಸ್ಟಿಟ್ಯೂಟ್ ಯಾವುದು ಅನ್ನೋದು ಇದೆಲ್ಲ ಗುರುತು. ಮತ್ತು ಬಾಬಾರವರು ಹೇಳ್ತಾರೆ, ಬ್ರಹ್ಮ ಕುಮಾರೀಸ್ ಅನ್ನೋದು ಕೂಡ ಇರ್ಬೇಕಿಲ್ಲ. ಯಾಕಂದ್ರೆ ಇದೆಲ್ಲ ತಂದೆ ಕೊಟ್ಟಿರುವಂತ ಒಂದು ಟೈಟ್ಲ್ ಈ ಯಜ್ಞಕ್ಕೆ. ಇದನ್ನ ಬಿಟ್ಟು ಬೇರೆ ಯಾವುದೆಲ್ಲ ಹೆಸರಲ್ಲಿ ಇದೆಯೋ ಅದು ತಂದೆಯಿಂದ ಸ್ಥಾಪನೆ ಆಗಿದ್ದಲ್ಲ. ಯಾಕಂದ್ರೆ ಇದು ಈಶ್ವರನಿಂದ ವಿಶ್ವಕ್ಕಾದ ವಿದ್ಯಾಲಯವಾಗಿದೆ. ಇದು ಒಂದೇ ಇರೋದು. ಯಾಕಂದ್ರೆ ಸದ್ಗುರು ಒಬ್ಬರೇ, ಸತ್ಯ ಶಿಕ್ಷಕ ಒಬ್ಬರೇ, ಸತ್ಯ ಪಿತಾ ಒಬ್ಬರೇ ಅಂದ ಮೇಲೆ ಅವರು ಸ್ಥಾಪನೆ ಮಾಡುವ ಯಜ್ಞವೂ ಒಂದೇ ಅಂದ್ರೆ ಅದಕ್ಕಾದ ಹೆಸರು ಇದೇ ಇರುತ್ತೆ. ಇದು ಅಥಾರಿಟಿ. ಇದನ್ ಬಿಟ್ಟು ಬೇರೆಯವರು ಬೇರೆ ಬೇರೆ ಹೆಸರುಗಳಲ್ಲಿ ಹೋಗ್ತಾರಂದ್ರೆ ತಂದೆಯಿಂದ ಸ್ಥಾಪನೆ ಆಗುವ ಯಜ್ಞದ ಹೆಸರಲ್ಲ ಅದು. ಅದು ಯಜ್ಞವೂ ಆಗೋದಿಲ್ಲ. ತಂದೆಯ ಒಂದು ನೇತೃತ್ವದಲ್ಲಿ ತಯಾರಾಗುವ ಇದೇ ಸತ್ಯವಾದ ಯಜ್ಞವಾಗಿದೆ ಅಂತ ಬಾಬಾರವರು ಹೇಳ್ತಿದ್ದಾರೆ. ಬಾಬಾರವರು ಹೇಳ್ತಾರೆ, ನಿಮಗೆ ಜನ್ಮ ಸಿದ್ಧ ಅಧಿಕಾರ ಇಲ್ಲಿ ಬಂದ್ರೆ ಇದೆ ಅಂತ ಬರೀರಿ ಅಂತಾರೆ ಬಾಬಾ. ಇಲ್ಲಿ ಬರುವ ಎಲ್ಲರೂ ಕೂಡ ಯಾವುದೇ ಆತ್ಮಗಳು ಇದನ್ನ ನೋಡಿದ್ರೆ ಜನ್ಮಸಿದ್ಧ ಅಧಿಕಾರ ಇದೆ ಇಲ್ಲಿ ಬರುವಂತವ್ರಿಗೆ ಅಂತ ಬರೀರಿ ಅಂತ. ಅಂದ್ರೆ ಬಾಬಾರವರು ಹೇಗೆ ಬೋರ್ಡ್ ಅನ್ನು ಬರೀಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ, ನಮ್ಮ ಯಜ್ಞದಲ್ಲಿ ಬೋರ್ಡ್ ಹೇಗಿರ್ಬೇಕು ಅಂತ ಬಾಬಾ ಡೈರೆಕ್ಷನ್ ಕೊಡ್ತಿದ್ದಾರೆ ಇವತ್ತು. ಅಂದ್ರೆ ಮೊದಲು ಪರಮಾತ್ಮ ಇವರೇ ಸಕಲರಿಗೂ ತಂದೆ. ಪರಮಾತ್ಮನನ್ನು ಮೊದಲು ಗುರುತಿಸ್ಬೇಕು, ಆಮೇಲೆ ತ್ರಿಮೂರ್ತಿಗಳನ್ನು ಗುರುತಿಸ್ಬೇಕು. ಇವರ ದ್ವಾರಾನೇ ಈಶ್ವರ್ಯ ವಿಶ್ವವಿದ್ಯಾಲಯವನ್ನು ತಂದೆ ನಡೆಸ್ತಾ ಇದ್ದಾರೆ. ಇದರನ್ನು ಉಪಯೋಗಿಸ್ಕೊಳ್ಳುವಂತವ್ರು ಎಲ್ರಿಗೂ ಕೂಡ ಜನ್ಮಸಿದ್ಧ ಅಧಿಕಾರ ಇದೆ. ಇದನ್ನು ಗುರುತಿಸಿ ಈ ತರ ನೀವು ಬರೀರಿ ಬೋರ್ಡ್ ಅಂತ ಹೇಳ್ತಿದ್ದಾರೆ. ಇದು ಅಥಾರಿಟಿ. ಈ ಅಥಾರಿಟಿಯನ್ನು ಎಲ್ಲರೂ ಬಳಸಕ್ ಆಗುವುದೇ ಇಲ್ಲ. ಯಾಕಂದ್ರೆ ಬ್ರಹ್ಮದ್ವಾರ, ಬ್ರಹ್ಮ ವಿಷ್ಣು ಶಂಕರ ಇವರ ಮೂಲಕ ತಂದೆ ಕಾರ್ಯ ಮಾಡ್ತಿದ್ದಾರೆ. ಈ ಕಾರ್ಯವೇ ಈಶ್ವರ್ಯ ವಿಶ್ವವಿದ್ಯಾಲಯ. ಇಲ್ಲಿ ಬಂದ್ರೇನೆ ಎಲ್ಲಾ ಮನುಷ್ಯಾತ್ಮರಿಗೂ ಜನ್ಮಸಿದ್ಧ ಅಧಿಕಾರವಾಗಿ ಮುಕ್ತಿ, ಜೀವನ್ ಮುಕ್ತಿ ಸಿಗುತ್ತೆ ಅಂತ ಬಾಬಾ ಇವತ್ತು ಹೇಳ್ತಿದ್ದಾರೆ. ಇದು ಅಥಾರಿಟಿ. ಆದ್ರೆ ಈ ಅಥಾರಿಟಿಯನ್ನು ಎಲ್ಲರೂ ಬಳಸುತ್ತಾರ ಅದನ್ನ ನೋಡ್ಕೋಬೇಕು. ಇಲ್ಲಿ ಬ್ರಹ್ಮ ವಿಷ್ಣು ಶಂಕರ ಇವ್ರದ್ದು ಪಾರ್ಟ್ ಏನು, ತಂದೆ ಇವರಿಂದ ಏನ್ ಪಾರ್ಟ್ ಮಾಡಿಸ್ತಾರೆ ಈ ವಿದ್ಯಾಲಯದ ಮುಖಾಂತರ. ಈ ಭಾಗ್ಯವನ್ನು ತಗೊಳಕ್ಕೆ ಎಲ್ರಿಗೂ ಹಕ್ಕು. ಇದೇ ಆ ಭಾಗ್ಯ. ಇದನ್ನು ಕಂಪ್ಲೀಟ್ ಆಗಿ ನೀವು ಬರಿಬೇಕು ಅಂತಾರೆ ಬಾಬಾ. ಪರಮಾತ್ಮ ಹೇಗೆ ಬಂದು ಮನುಷ್ಯಾತ್ಮರನ್ನು ಪತಿತರಿಂದ ಪಾವನ ಮಾಡ್ತಾರೆ ಅನ್ನೋ ವಿಷಯ ನೀವು ಸ್ಪಷ್ಟೀಕರಣ ಮಾಡಬೇಕು. ಏಕೆಂದ್ರೆ ಇವರು ಒಬ್ಬರನ್ನು ಬಿಟ್ರೆ ಬೇರೆ ಯಾರು ಕೂಡ ಪತಿತರನ್ನು ಪಾವನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಇವ್ರುಗಳು ಏನ್ ಇಂಪಾರ್ಟೆನ್ಸ್ ಇಲ್ಲ. ಇವ್ರುಗಳು ಯಾರು ಆ ಕಾರ್ಯ ಮಾಡುವಂತವ್ರಲ್ಲ. ಈ ಬ್ರಹ್ಮನೇ ಮಾಡುವಂತವ್ರಲ್ಲ, ವಿಷ್ಣು ಶಂಕರನು ಮಾಡುವಂತವ್ರ. ಯಾರಾದ್ರೂ ಇವರಿಂದ ಆಗುತ್ತೆ ಅಥವಾ ಇವರಿಂದ ಆಗುತ್ತೆ ಅಂದ್ರೆ ಅವೆಲ್ಲ ಅಸತ್ಯವಾಗಿ. ಒಬ್ಬ ಪರಮಾತ್ಮ ತಂದೆಯಿಂದಲೇ ಸಕಲವೂ ನಡೆಯುತ್ತದೆ. ಪರಮಾತ್ಮ ಇವರುಗಳ ಬ್ರಹ್ಮ ಕುಮಾರ ಕುಮಾರಿಯರನ್ನು ರಚನೆ ಮಾಡ್ತಾರೆ. ಇವರ ದ್ವಾರಾನೇ ವಿಶ್ವ ಸೇವೆಯನ್ನು ತಂದೆ ಮಾಡಿಸ್ತಾ ಇದ್ದಾರೆ. ಇಷ್ಟು ಸ್ಪಷ್ಟೀಕರಣವಾದ ವಿಷಯವನ್ನು ಇವತ್ತು ಬಾಬಾ ಹೇಳ್ತಿದ್ದಾರೆ. ಅದರಿಂದ ಪ್ರಜಾಪಿತ ಇವರು ಪ್ರಜಾಪಿತ ಬ್ರಹ್ಮ ಇವರ ಒಂದು ಮಕ್ಕಳು ಈಶ್ವರೀಯ ವಿಶ್ವವಿದ್ಯಾಲಯ ಎಂದು ಬರೀಬೇಕು ಅಂತಾರೆ ಬಾಬಾ. ಪ್ರಜಾಪಿತ ಬ್ರಹ್ಮ ವಿಶ್ವವಿದ್ಯಾಲಯ ಹಾಗೆ ಬರೀಬೇಕು ಅಂತಾರೆ ಬಾಬಾ. ಬಾಬಾರವರು ಹೇಳ್ತಾರೆ, ಎಷ್ಟೇ ನಿಂದನೆಗಳು ತೊಂದರೆಗಳು
ಬೇರೆಯವ್ರು ಮಾಡ್ಬೋದು. ಮತ್ತು ಪರಮಾತ್ಮನ ಬಗ್ಗೆ ಏನೇನ್ ಹೇಳ್ತಾರೆ, ಕಚ್ಚ ಮಚ್ಚ ಅವತಾರಗಳಲ್ಲಿ ಬಂದು ಭಕ್ತಿಯಲ್ಲಿ ಬರೀತಾರೆ. ವಿಶ್ವದಲ್ಲಿ ಅನಾಹುತಗಳು ಆದಾಗ ಪ್ರತಿಯೊಂದು ಯುಗದಲ್ಲಿ ಅವ್ರು ಹೇಳ್ತಾರೆ, ಯುಗದಲ್ಲೂ ಈ ಪ್ರಪಂಚದಲ್ಲಿ ಕಷ್ಟ ಆದಾಗ ಪರಮಾತ್ಮ ಅವತಾರ ತಗೊಳ್ತಾರೆ. ಈ ತರ ಮಚ್ಚ ಅವತಾರ, ಕೂರ್ಮ ಅವತಾರ ಹಾಗೆಲ್ಲ ಬರೀತಾರೆ ಮನುಷ್ಯರು. ಈ ತರ ಎಲ್ಲ ಅವತಾರಗಳನ್ನು ತಗೊಂಡಿದ್ದಾರೆ ಪರಮಾತ್ಮ ಅಂತ. ಆದ್ರೆ ಮಚ್ಚವಾಗಿ ಬಂದ್ರೆ ಯಾರಿಗೆ ಜ್ಞಾನ ಕೊಡ್ಬೋದು? ಮಚ್ಚಗಳಿಗೆ ಕೊಡ್ಬೋದು. ಕೂರ್ಮವಾಗಿ ಬಂದ್ರೆ ಕೂರ್ಮಕ್ಕೆ ಕೊಡ್ಬೋದು. ಆದ್ರೆ ಮನುಷ್ಯ ರೂಪದಲ್ಲೇ ಬರಬೇಕು. ಪರಮಾತ್ಮ ಮನುಷ್ಯ ರೂಪದಲ್ಲೇ ಬರಬೇಕು, ಮನುಷ್ಯರಿಗೆ ಜ್ಞಾನ ಕೊಡಬೇಕು. ಆದ್ರೆ ಇದನ್ನ ಯಾಕೆ ಹೇಳ್ತಾರೆ? ವೇದಗಳೆಲ್ಲ ಮರೆಯಾಯ್ತು, ಈ ಅವತಾರದಲ್ಲಿ ಬಂದು ವೇದಗಳನ್ನು ರಕ್ಷಿಸಿದ್ರು ಅಂತ ಹೇಳ್ತಾರೆ. ಈ ತರದಲ್ಲಿ ಯಾಕೆ ಬಂದ್ರು ಕೂರ್ಮವಾಗಿ ಅಂದ್ರೆ ಕ್ಷೀರಸಾಗರ ಮಂಥನ ಮಾಡಿದಾಗ ಅಮೃತ ದೇವತೆಗಳಿಗೆ ಕೊಡಕ್ಕೋಸ್ಕರ ಕೂರ್ಮ ಅವತಾರದಲ್ಲಿ ಬಂದ್ರು ಅಂತೆಲ್ಲ ಹೇಳ್ತಾರೆ. ಆದ್ರೆ ಬರೀ ಭಾಗ್ಯವನ್ನು ನೇರವಾಗಿ ಕೊಡುವಂತ ವಿಷಯವಲ್ಲ. ಅಮೃತವನ್ನು ಕೊಡುವುದು ಮಾತ್ರವೇ ಪರಮಾತ್ಮನ ಕಾರ್ಯ ಅಲ್ಲ. ವೇದಗಳನ್ನು ತಂದು ಆಚೆ ಇಟ್ಕೊಟ್ರೆ ಪರಮಾತ್ಮನ ಕಾರ್ಯ ಆಗೋಗುವುದಿಲ್ಲ. ಪರಮಾತ್ಮ ನೇರವಾಗಿ ಬಂದು ಪತಿತ ಆತ್ಮರನ್ನು ಭೇಟಿ ಮಾಡಿ ಕಲ್ಬುದ್ಧಿ ಆಗಿರೋರನ್ನು ಚಿನ್ನ ಬುದ್ಧಿ ಮಾಡಿ ನೇರವಾಗಿ ಇಷ್ಟೊಂದು ಕಾರ್ಯ ಇರುತ್ತೆ ಪರಮಾತ್ಮನಿಗೆ. ಈ ಅವತಾರಗಳು ಏನ್ ತೋರಿಸುತ್ತೆ? ಯಾವುದೋ ಒಂದು ಎಲ್ಲೋ ಹೋಗಿ ಸೇರ್ಕೊಂಡ್ಬಿಟ್ಟು ಅದನ್ನ ತಂದು ಕೊಟ್ಟು ಸಾಗರದೊಳಗಡೆ ಭೂಮಿಯನ್ನು ತಗೊಂಡು ಹೋಗ್ಬಿಟ್ಟ ಒಬ್ಬ ಹಸುರ. ಆ ಭೂಮಿಯನ್ನು ತಂದು ಹೊರಗಡೆ ಇಟ್ಬಿಟ್ಟು ಹೋದ್ರು. ಇಷ್ಟೇ ಕಾರ್ಯ ಒಂದೊಂದು ಅವತಾರಕ್ಕೆ ಅವ್ರು ಹೇಳೋದು. ಒಬ್ಬ ರಾಕ್ಷಸ ಇದ್ದ, ಕಂಬದಿಂದ ಹೊರಗೆ ಬಂದು ಒಂದು ರಣ್ಯಕಶ್ಯಪವನ್ನು ಕೊಂದಾಕ್ಬಿಟ್ಟು ಮುಗಿದೋಯ್ತು ಅವತಾರ. ಇದೆಲ್ಲ ಚಿಕ್ಕ ಚಿಕ್ಕದಾಗಿ ಏನೇನೋ ಹೇಳಿದ್ದಾರೆ. ಆದ್ರೆ ಪರಮಾತ್ಮನ ಕಾರ್ಯ ಏನು ಇಷ್ಟೊತ್ತು ನೋಡೋದಲ್ವಾ? ನಿರಾಕಾರ ಪರಮಾತ್ಮ ಈ ಸೃಷ್ಟಿಗೆ ಅವತರಿಸಿ ಬ್ರಹ್ಮರವರನ್ನು, ವಿಷ್ಣು ಅವರನ್ನು, ಶಂಕರನನ್ನು ಸ್ಥಾಪನೆ ಮಾಡಿ ಅಂದರೆ ರಚನೆ ಮಾಡಿ ಇವರ ದ್ವಾರ ಈಶ್ವರೀಯ ವಿಶ್ವವಿದ್ಯಾಲಯದ ಕಾರ್ಯವನ್ನು ಮಾಡಿ ನೇರವಾಗಿ ಇಷ್ಟು ಕೆಲಸಗಳಾಗುತ್ತೆ. ಇವರುಗಳ ಮೂಲಕ ಈ ಪ್ರಜಾಪಿತ ದ್ವಾರ ಬ್ರಹ್ಮ ಕುಮಾರ ಕುಮಾರಿಗಳನ್ನು ರಚನೆ ಮಾಡಿ ಅವರುಗಳಿಗೆ ತಂದೆಯಾಗಿ, ಶಿಕ್ಷಕನಾಗಿ, ಸದ್ಗುರುವಾಗಿ, ಪ್ರಿಯತಮನಾಗಿ, ಸಕಲ ಸಂಬಂಧಿಯಾಗಿ ರಾಜಯೋಗವನ್ನು ಹೇಳಿಕೊಟ್ಟು ರಾಜಯೋಗಿಗಳನ್ನಾಗಿ ಮಾಡಿ ಈ ರಾಜಯೋಗದಿಂದ ಅವರು ಭವಿಷ್ಯ ರಾಜ್ಯ ಅಧಿಕಾರವನ್ನು ಕೊಡೋವರೆಗೂ ಇಷ್ಟು ಕೆಲಸವನ್ನು ಮುಗಿಸ್ತಾರೆ ಅವರು ಬಂದು ನೇರವಾಗಿ. ಬರೀ ಭೂಮಿಯನ್ನು ತಗೊಂಡ್ಬಂದು ಆಚೆ ಇಟ್ಬಿಟ್ಟು ಹೋದ್ರು. ಬರೀ ಅವರು ಹಸುರರು ದೇವರು ಯುದ್ಧ ನಡೀತಾ, ಅದಕ್ಕೆ ಅಮೃತ ಬೇಕಾಯ್ತು ಅವ್ರ ಬಲವಾಗಿರಕ್ಕೆ. ಅದಕ್ಕೆ ಅಮೃತ ಕೊಡೋದಕ್ಕೆ ಕಡಿಯಕ್ಕೆ ಒಂದು ಆಧಾರವಾಗಿ ಕೂರ್ಮವಾಗಿ ಇದ್ಬಿಟ್ಟು ಹೋದ್ರು. ಅದೊಂದು ಸಣ್ಣ ಸಣ್ಣ ಕೆಲಸ ಅಲ್ಲ. ಇಷ್ಟು ಕಂಪ್ಲೀಟ್ ಕೆಲಸ ನಾನು ಮಾಡಿ ಮುಗಿಸಿ ತಿರ್ಗಾ ತಮೋ ಪ್ರಧಾನವಾಗಿರುವ ಈ ಜಗತ್ತನ್ನೇ ಸತ್ವ ಪ್ರಧಾನ ಆತ್ಮಗಳನ್ನು ತಯಾರು ಮಾಡಿ ಹೋಗ್ತೀನಿ. ಅವರವರ ಸೆಕ್ಷನ್ಗೆ ಅವರವರನ್ನು ತಲುಪಿಸ್ತೀನಿ. ಇಡೀ ಜಗತ್ತಿನಲ್ಲಿ ಭಾಗವಹಿಸುವ ಎಲ್ಲರಿಗೂ ಗತಿ ಸದ್ಗತಿಯನ್ನು ಕೊಟ್ಟು ಈ ನರಕವಾಗಿರುವ ಪ್ರಕೃತಿಯನ್ನು ಕೂಡ ವೈಕುಂಠವಾಗಿ ಪರಿವರ್ತನೆ ಮಾಡಿ ಹೋಗ್ತೀನಿ. ಕಂಪ್ಲೀಟ್ ಕಾರ್ಯ ಮಾಡ್ಲಿಕ್ಕೆ ತಂದೆ ಬರು ಎಲ್ಲಾ ಪತಿತನದಿಂದಲೂ ಪಾವನ ಮಾಡಿ ಪಾವನ ಪ್ರಪಂಚಕ್ಕೆ ಅವರುಗಳನ್ನು ಕರ್ಕೊಂಡೋಗಿ ಬಿಡೋವರೆಗೂ ತಂದೆ ಕಾರ್ಯ ಇದೆ. ಸಕಲರಿಗಾಗಿದೆ. ಎಲ್ಲೋ ಒಂದು ಕಾಲ, ಎಲ್ಲೋ ಒಂದು ಕೆಲಸ ಒಬ್ಬರಿಗೆ ಬಂದಿದ್ದು, ಒಂದು ಕುಟುಂಬದ ಜಗಳಕ್ಕಾಗಿ ಬಂದಿದ್ದು ಕೃಷ್ಣ ಅವತಾರ ಅಂತ ಹೇಳ್ತಾರೆ. ಒಂದು 4-5 ಹಸುರಗಳನ್ನು ಕೊಲ್ಲೋದಕ್ಕಾಗಿ ಭಗವಂತ ಬಂದ್ರು. ಆ ರೀತಿ ಇಲ್ಲ. ಇಡೀ ಜಗತ್ತಿನ ಕಾರ್ಯ ಇವತ್ತು ತಂದೆ ಮಾಡುತ್ತಾರೆ. ಅದರಿಂದ ಅವತಾರ ಅನ್ನೋ ಶಬ್ದಕ್ಕೆ ಅರ್ಥ ಕೂಡ ತಿಳ್ಕೊಂಡಿಲ್ಲ ಮನುಷ್ಯರು ಅಂತಾರೆ ಬಾಬು. ಅವತಾರ ಅಂದ್ರೆ ಅದೇ ಶಾಸ್ತ್ರಗಳು ಏನು ಹೇಳುತ್ತೆ ಅಂದ್ರೆ ಸ್ಪಷ್ಟವಾಗಿ ಅವತಾರದ ಅರ್ಥ ಕೂಡ ಹೇಳ್ತಾರೆ. ವಿಶ್ವ ಕಲ್ಯಾಣಾರ್ಥವಾಗಿ ಅವತಾರ್ ಅಂದ್ರೆ ವಿಶ್ವ ಕಲ್ಯಾಣ ಅರ್ಥವಾಗಿ ಪರಮಾತ್ಮ ಏನ್ ಮಾಡ್ತಾರೆ? ನಿರಾಕಾರ ಪರಮಾತ್ಮ ತನ್ನ ಮೇಲಾದ ಜಾಗ ಏನಿದೆ, ಪರಮ ಪವಿತ್ರ ಧಾಮ ಏನಿದೆ, ಪರಂಧಾಮ, ಅಲ್ಲಿಂದ ತನ್ನ ಆ ಒಂದು ದಿವ್ಯ ರೂಪ ಏನಿದೆಯೋ, ಆ ನಿರಾಕಾರ ದಿವ್ಯ ರೂಪ ಏನಿದೆಯೋ ಆ ರೂಪದಿಂದ ಆ ರೂಪವನ್ನು ಬದಲಾಯಿಸಿ, ಆ ಜಾಗವನ್ನು ಬದಲಾಯಿಸಿ, ಆ ಮೇಲಾದ ಜಾಗದಿಂದ ಕೆಳಗೆ ಬಂದು
ಒಂದು ಪ್ರಕೃತಿಯನ್ನು ಆಧಾರ ತಗೊಂಡು ತನ್ನ ಕಾರ್ಯವನ್ನು ಮಾಡುವುದೇ ಅವತಾರ ಅಂತ ಹೇಳಲಾಗಿದೆ. ಇದು ಸಾಕಾರ ಪತಿತ ಪ್ರಪಂಚ, ಸಾಕಾರ ಪತಿತ ಶರೀರ. ಪರಮಾತ್ಮ ಇರುವುದು ಪರಮಧಾಮದಲ್ಲಿ, ಇದು ಕೊಳಕಿನ ಪ್ರಪಂಚ. ಇವರು ಪರಮ ಪವಿತ್ರವಾಗಿರ್ತಾರೆ, ಇದು ಪತಿತವಾಗಿದೆ ಶರೀರ ಪ್ರಕೃತಿ. ಇದನ್ನು ಬಳಸ್ತಾರೆ, ಇದಕ್ಕೆ ಅವತಾರ ಅಂತ ಹೇಳಲಾಗುತ್ತೆ. ಅವತಾರ ಅಂದ್ರೆ ತನ್ನ ಮೇಲಾದ ಸ್ಥಾನದಿಂದ ಇಳಿದು ಬರುವಂಥದ್ದು. ಈ ಒಂದು ಸ್ಪಷ್ಟವಾದ ಅರ್ಥ ಶಾಸ್ತ್ರಗಳು ಕೊಡ್ತಾರೆ ಅವತಾರ ಅಂದ್ರೆ ಅರ್ಥ. ಆ ರೀತಿ ಪರಮಾತ್ಮ ಬಂದು ನಾಲೆಡ್ಜ್ ಕೊಡ್ಬೇಕಂದ್ರೆ ಪ್ರಪಂಚಕ್ಕೆ ತ್ರಿಕಾಲ ಜ್ಞಾನ ಕೊಡ್ಬೇಕು, ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಜ್ಞಾನ ಕೊಡ್ಬೇಕು, ತ್ರಿಲೋಕ ಜ್ಞಾನ ಕೊಡ್ಬೇಕು. ಕೊಟ್ಟು ಅವುಗಳಿಗೆ ಸ್ಮೃತಿ ಕೊಟ್ಟು ಮತ್ತೆ ಆ ಸ್ಮೃತಿಯನ್ನು ಸ್ವರೂಪಕ್ಕೆ ತರೋದಕ್ಕೆ ಶಕ್ತಿ ತುಂಬಿ ಜೊತೆಯಲ್ಲೇ ಪಾಲನೆ ಮಾಡಿ ಕೊನೆವರೆಗೂ ಅವ್ರು ತಯಾರಾಗುವವರೆಗೂ ಎಲ್ಲ ಒಂದು ಸಹಯೋಗವನ್ನು ಕೊಟ್ಟು ಕರ್ಮಾತೀತ ಅವಸ್ಥಾವರೆಗೂ ಅವ್ರನ್ನ ತಗೊಂಡೋಗಿ ದೈವ ಗುಣಗಳನ್ನೆಲ್ಲ ಧಾರಣೆ ಮಾಡಿಸಿ ಈ ಕಲ್ಪವೃಕ್ಷ ಏನಿದೆಯೋ ಆ ಕಲ್ಪವೃಕ್ಷದಲ್ಲಿ ಭಾಗವಹಿಸುವ ಎಲ್ಲ ಆತ್ಮಗಳಿಗೂ ಅವ್ರವ್ರ ಭಾಗ್ಯವನ್ನು ತುಂಬಿಸಿ ಅವರು ಎಲ್ರಿಗೂ ಆ ಮನೆಗೆ ಹಿಂತಿರುಗಿ ಕರ್ಕೊಂಡು ಹೋಗ್ಬೇಕು, ಎಲ್ರಿಗೂ ದಾರಿ ದೀಪ ಆಗ್ಬೇಕು. ಇಷ್ಟು ಕಾರ್ಯ ಮಾಡ್ತಾರೆ ಬಾಬಾ. ಒಂದು ಸ್ವಲ್ಪ ಸಮಯಕ್ಕೆ ಒಂದು ಪತಿತ ಮನುಷ್ಯ ಆತ್ಮ ಕೂತಿರುವ ಅದೇ ಶರೀರದಲ್ಲಿ ಪರಮಾತ್ಮನು ಪ್ರವೇಶ ಮಾಡಿ ಇಷ್ಟೊಂದು ಕಾರ್ಯ ಮಾಡ್ತಾರೆ. ಈ ಒಂದು ವಿಷಯಕ್ಕೆ ಅವತಾರ್ ಎಂದು ಹೇಳಲಾಗುತ್ತೆ ಅಂತಾರೆ ಬಾಬಾ. ವಿಶ್ವ ಕಲ್ಯಾಣ ಅರ್ಥವಾಗಿ ಮೇಲಾದ ಸ್ಥಾನದಲ್ಲಿರುವ ಪರಮಾತ್ಮನು ಕೆಳಗಿಳಿದು ಬರುವಂಥದ್ದು, ಅದನ್ನೇ ಅವತಾರ ಅಂತ ಅಷ್ಟೇ ಹೇಳಿದ್ದಾರೆ. ಆ ಕಾರ್ಯ ಈಗ ತಂದೆ ಯಥಾರ್ಥವಾಗಿ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಾ ಮಕ್ಕಳೇ, ನೀವು ಅನುಭವದಲ್ಲಿ ನೋಡ್ತಾ ಇದ್ದೀರಾ ಎಂದು ಹೇಳ್ತಾರೆ. ಬಾಬರವರು ಹೇಳ್ತಾರೆ ಅವತಾರ ಅಂದ್ರೆ ಅಲೌಕಿಕ ರೀತಿಯಾದ ಪಾತ್ರ ಮಾಡ್ಲಿಕ್ಕೆ ಬರ್ತಾರೆ. ಇಲ್ಲಿ ಅವತಾರ ಅನ್ನೋದು ಹೇಗಿದೆ, ಅವರು ಈಗ ಅವತಾರ ಅಂದ್ರೆ ರಾಮ ಅವತಾರ ಅಂತ ಹೇಳ್ತಾರೆ, ಕೃಷ್ಣ ಅವತಾರ ಅಂತ ಹೇಳ್ತಾರೆ, ಈಗ ನಾಳೆ ಬರುವಂತ ಕಲ್ಕಿ ಅವತಾರ ಅಂತ ಹೇಳ್ತಾರೆ. ಯಾವುದೇ ಅವತಾರಗಳಿರ್ಲಿ ಇದೆಲ್ಲ ಜನ್ಮಗಳಾಗಿ ಇವರು ಜನ್ಮ ತಗೊಳ್ತಾರೆ. ವಿಷ್ಣು ವ್ಯಾಸಗೂ ಸುಮತಿಗೂ ಮಗನಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಇವರು ವಸುದೇವನಿಗೂ ದೇವಕಿಗೂ ಮಗನು ಅಂತಾರೆ. ಇವರು ದಶರಥನ ಮಗ ಅನ್ನೋ ಬದಲು ಕೌಸಲ್ಯಾಗೆ ಮಗ ಅಂತ ಎಲ್ಲ ಹೇಳ್ತಾರೆ. ಒಟ್ಟಲ್ಲಿ ಅವ್ರಿಗೆ ಯಾರೋ ಒಬ್ಬರು ಜನ್ಮ ಕೊಡ್ತಾರೆ. ಇದು ಜನ್ಮಗಳಾಯ್ತು ಇವೆಲ್ಲ. ಆದ್ರೆ ಅವತಾರ ಅನ್ನೋದು ಏನು ಅಲೌಕಿಕವಾದದ್ದು, ಇದೆಲ್ಲ ಸ್ಥೂಲವಾದ ಜನ್ಮಗಳು, ಲೌಕಿಕವಾದ ಜನ್ಮಗಳು. ರಾಮನಿಗೂ ಕೂಡ ಪಟ್ಟಾಭಿಷೇಕ ಮಾಡಬೇಕು, ಮದುವೆ ಮಾಡಬೇಕು, ಅವ್ರ ಮಕ್ಕಳು ಅದು ಇದೆಲ್ಲ ಲೌಕಿಕ ಬದುಕು. ಕೃಷ್ಣನು ಕೂಡ ರಾಧೆಯನ್ನು ಪ್ರೀತಿಸಿದ, ರುಕ್ಮಣಿ ಮುಂತಾದ 8 ಹೆಣ್ಮಕ್ಕಳನ್ನು ಮದುವೆ ಆದ, ಎಲ್ರಿಗೂ 16,108 ಮಕ್ಕಳು ಇದ್ರು ಅವನಿಗೆ. ಇದೆಲ್ಲ ಲೌಕಿಕ ಬದುಕಾಯ್ತು. ಆದ್ರೆ ಪರಮಾತ್ಮ ಈ ಜಗತ್ತಿಗೆ ಅವತರಿಸ್ತಾರಂದ್ರೆ ಅದು ಅಲೌಕಿಕವಾಗಿರ್ತದೆ ಅಂತಾರೆ ಬಾಬಾ. ಅಲೌಕಿಕವಾದ ಪಾತ್ರ ಇರುತ್ತೆ ಅವರ ಜನ್ಮದಲ್ಲಿ ಕೂಡ, ಸಾಧಾರಣ ಮನುಷ್ಯರು ತಗೊಳ್ಳುವ ಜನ್ಮದ ರೀತಿಯಲ್ಲಿ ಇರುವುದಿಲ್ಲ ಎಂದು ಹೇಳ್ತಾರೆ. ಅವರು ಬಂದು ಹೇಗೆ ಒಂದು ದೇಹದಲ್ಲಿ ಪ್ರವೇಶವಾಗ್ತಾರೆ ಮತ್ತು ಹೇಗೆ ತನ್ನ ಕಾರ್ಯವನ್ನು ಮಾಡ್ತಾರೆ, ಹೇಗೆ ಪರಿವರ್ತನೆಯನ್ನು ಮಾಡ್ತಾರೆ ಪತಿತರನ್ನು, ಇದೆಲ್ಲವೂ ಪ್ರಾಕ್ಟಿಕಲ್ ಆಗಿ ನೀವೀಗ ತಿಳ್ಕೊಂಡಿದ್ರಿ ಅಂತಾರೆ ಬಾಬರವರು ಹೇಳ್ತಾರೆ, ಮಕ್ಕಳೇ ನಿಮಗೆ ಬಹಳ ಧೈರ್ಯ ಬೇಕಿದೆ, ಈ ಒಂದು ಸಾಹಸ ಇದೆ. ಲೌಕಿಕ ಬಂಧನದಲ್ಲಿ ಇದ್ದೀರಾ ನೀವು. ಋಷಿ ಮುನಿಗಳು ಮತ್ತು ಸನ್ಯಾಸಿಗಳು ಕೂಡ ಮಾಡಕ್ ಆಗದೇ ಇರೋ ವಿಷಯ, ಸಂಸಾರದಲ್ಲಿದ್ದು ಪಾವನಾಗುವ ವಿಷಯ. ಆದ್ರೆ ಮಕ್ಕಳಿಗೆ ಎಂತ ಬಹದ್ದೂರಿಯನ್ನು ಸ್ಥಾನವನ್ನು ಬಾಬರವರು ಕೊಡ್ತಾರಂದ್ರೆ ಇವ್ರು ಯಾರು ಮಾಡಕ್ ಆಗೋದಿಲ್ಲ ಅನ್ನೋ ಕಾರ್ಯವನ್ನು ಮಕ್ಕಳ ದ್ವಾರ ಮಾಡಿಸಿನೇ ತೋರಿಸ್ತಾರೆ. ಇದು ಈಶ್ವರ್ಯ ವಿಶ್ವವಿದ್ಯಾಲಯ ಅನ್ನೋದು ರೈಟ್ ಅಕ್ಷರ ಅಂತ ಬಾಬಾ ತಿರ್ಗ ಒತ್ತಾಯಿಸಿ ಹೇಳ್ತಾರೆ. ಬಾಬರವರು ಹೇಳ್ತಾರೆ, ಪತಿತ ಮನುಷ್ಯರಲ್ಲಿ ಪರಮಾತ್ಮ ತಯಾರು ಮಾಡುವ ದೇವಾತ್ಮಗಳಲ್ಲಿ ದೇವಾತ್ಮಗಳನ್ನು ರಚನೆ ಮಾಡುವ ಪರಮಾತ್ಮ ಎಲ್ಲಿ. ಪರಮಾತ್ಮ ಅನ್ನೋರು ಪರಮ ಪವಿತ್ರವಾದ, ಅವರು ರಚನೆ ಮಾಡುವ ದೇವಾತ್ಮಗಳು ಅವರಿಂದ ಪವಿತ್ರವಾಗಿ ತಯಾರಾದವು. ಅವರಿಗೆ ಕೆಳಗಡೆ ಇವರಿಬ್ಬರು ಪೂಜಾರಿಗಳು,
ಅವ್ರು ಯಾರೇ ಇರ್ಬೋದು, ಮಹಾತ್ಮ ಇರ್ಬೋದು, ಅವ್ರು ಯಾರೇ ಇರ್ಬೋದು, ಎಲ್ಲರೂ ಇವರುಗಳ ಪೂಜಾರಿಗಳಾಗಿ ಇರ್ತಾರೆ, ಇವರುಗಳ ಕೆಳಮಟ್ಟಕ್ಕೆ ಇರ್ತಾರೆ. ಆದ್ರೆ ಇವ್ರಿಗೆ ಕೊಡುವ ಸ್ಥಾನವನ್ನು ಇವರುಗಳಿಗೆ ಕೊಡ್ತಾರೆ ಅಂದ್ರು ಅದು ಕೂಡ ಪರವಾಗಿಲ್ಲ. ಯಾಕಂದ್ರೆ ಈ ತಂದೆಯ ಒಂದು ಸದ್ಗುಣಗಳನ್ನೇ ಇವರು ಸ್ವೀಕಾರ ಮಾಡಿರೋ, ತಂದೆಯ ಶಕ್ತಿಗಳನ್ನು ತುಂಬಿಕೊಂಡಿರೋ, ತಂದೆಯ ಸಂಸ್ಕಾರವನ್ನು ತುಂಬಿಕೊಂಡಿರೋ, ತಂದೆಯಲ್ಲಿ ಇದ್ದ ಜ್ಞಾನವನ್ನು ಸಂಸ್ಕಾರವಾಗಿ ಮಾಡ್ಕೊಂಡವರು, ತಂದೆಯ ಪ್ರತಿರೂಪವಾಗಿ ಸಾಕಾರದಲ್ಲಿ ಬಾಳಿ ಬದುಕಿದವರು, ತಂದೆಯೇ ರಚನೆ ಮಾಡಿದ ಸ್ವರ್ಗದ ಮಾಲೀಕರು, ಎಲ್ಲವೂ ತಂದೆ ಜೊತೆಗೆ ಸಂಬಂಧಿತವಾಗಿ ಇದ್ದು ತಮ್ಮ ಬದುಕನ್ನು ಉನ್ನತಿ ಮಾಡ್ಕೊಂಡಿರೋ. ಅದರಿಂದ ತಂದೆಯ ಸ್ವರೂಪಗಳಿವೆ. ಇವರು ಸಾಗರ ಅಂದ್ರೆ ಇವರು ಸ್ವರೂಪ. ಇವರುಗಳಿಬ್ಬರಲ್ಲಿಯೂ ಕೂಡ ಆ ಪರಮಾತ್ಮನ ಶಕ್ತಿ ಇರುತ್ತೆ. ಅದರಿಂದ ಇವ್ರಿಗೂ ಪೂಜೆ ನಡೀತದೆ, ನಿರ್ವಿಕಾರಿಯಾದ ಇವ್ರಿಗೂ ಪೂಜೆ ನಡೀತದೆ ಅಂದ್ರೂ ಕೂಡ ಪರವಾಗಿಲ್ಲ. ಆದ್ರೂ ಪರಮ ಪೂಜ್ಯವಾಗಿರೋದು ಇವರೊಬ್ಬರೇ, ಪೂಜೆಗೆ ಯೋಗ್ಯವಾಗಿರೋದು ಪರಮಾತ್ಮ ಒಬ್ಬರೇ. ಇವರು ಕೂಡ ತಗೊಂಡವರೇ ವಿನಃ ಎಲ್ರಿಗೂ ದಾತ ಇವರೊಬ್ಬರೇ. ಅದರಿಂದ ಪೂಜೆ ಅಂತ ನಡಿಬೇಕಾದ್ರೆ ಪರಮಾತ್ಮ ತಂದೆಗೆ ನಡಿಬೇಕು. ಆದ್ರೂ ಇವರ ಮಹತ್ವ ಎಲ್ಲಿದೆ, ಇವರ ಮಹತ್ವ ಕೂಡ ಬೇರೆ ಆಗಿದೆ. ಹೀಗಿರುವಾಗ ಇವ್ರಿಗೆ ಸಂಬಂಧಗಳೇ ಇಲ್ಲದೆ ಇರೋ, ದೇವಾತ್ಮನೂ ಆಗಲ್ಲ, ತಂದೆ ಜೊತೆಲೂ ಮಕ್ಕಳಾಗಿಲ್ಲ, ಆ ರೀತಿ ಇರೋರು ಇವ್ರಿಗೂ ಪೂಜೆ ನಡೀತಾ ಇದೆ. ದೇಹದಾರಿಗಳಿಗೂ ಎಷ್ಟೊಂದು ಪೂಜೆ ನಡೀತಾ ಇದೆ ಪ್ರಪಂಚದಲ್ಲಿ, ಎಷ್ಟೊಂದು ಪೂಜೆ ನಡೀತದಲ್ಲ. ಒಂದೊಂದು ವಿಭಾಗದಲ್ಲಿ ನೋಡ್ಬೋದು, ಭಕ್ತಿ ವಿಭಾಗದಲ್ಲಿ ಎಷ್ಟೊಂದು ನಡೀತದೆ. ಅದೆಲ್ಲ ಒಂದೊಂದು ರಿಲಿಜಿಯನ್ ವೈಸ್ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಇಸ್ಲಾಂ ಅಂತ ತಗೊಂಡ್ರು ಕೂಡ ಅನೇಕ ದರ್ಗಾಗಳಿದೆ. ಆ ದರ್ಗಾಗಳಲ್ಲಿ ಎಲ್ಲ ಅದು ಸಮಾಧಿ. ಅದೇ ತೀರಿ ಹಿಂದೂ ಇದರಲ್ಲಿ ಕೂಡ ನೋಡಿ ಎಷ್ಟು ಮಹಾತ್ಮಗಳಿಗೆ ಇವತ್ತು ಪೂಜೆ ನಡೀತದೆ. ಈಗ ಸಾಯಿಬಾಬಾ ಮಂದಿರ ಇದೆ, ರಾಘವೇಂದ್ರ ಮಂದಿರ ಇದೆ, ಬೇಕಾದಷ್ಟು ಮಂದಿರಗಳಿದೆಯಲ್ವಾ. ದೇವರ ಸಮಾನ ಜಾಗದಲ್ಲಿ ಮನುಷ್ಯರ ಜೊತೆಗೆ ಮನುಷ್ಯರಾಗಿ ಹುಟ್ಟಿ ಬೆಳೆದು ಬದುಕಿದವರು, ಇವ್ರಿಗೆಲ್ಲ ಕೂಡ ಮಂದಿರ ಕಟ್ತಿದ್ದಾರೆ. ಅನೇಕರಿದಾರಲ್ಲ ಈ ರೀತಿ. ಇವರುಗಳ ಪೊಸಿಷನ್ ಅಲ್ಲಿ ದೇವಾತ್ಮಗಳ ಸ್ಥಾನಮಾನ ಏನು, ಪರಮಾತ್ಮನ ಸ್ಥಾನಮಾನ ಏನು, ಎಲ್ಲರನ್ನು ಒಂದು ಮಾಡಿಟ್ಟಿದೆ. ಅಜ್ಞಾನವಾದ ಭಕ್ತಿ ಇರ್ತಾರೆ ಅದರಲ್ಲಿ ಜ್ಞಾನ ಇಲ್ಲ, ಆ ಭಕ್ತಿಯಲ್ಲಿ ಜ್ಞಾನವಿಲ್ಲ ಎಂದು ಬಾಬಾರವರು ಹೇಳ್ತಾರೆ. ಬಾಬಾರವರು ಹೇಳ್ತಾರೆ, ನಮ್ಮಿಂದ ಅವರು ಆಗಲಿ ಹೋಗುವುದಿಲ್ಲ. ಈಗ ಪುರುಷಾರ್ಥ ನಮಗೇನಾಗಿದೆ ಅಂದ್ರೆ ನಾವು ಅವರನ್ನು ಆಗಲಿ ಹೋಗಬಾರ್ದು, ಅದು ನಮ್ಗಾದ ಪುರುಷಾರ್ಥ. ಆದ್ರೆ ತಂದೆ ಯಾವಾಗಲೂ ಒಂದು ಕಾರ್ಯಕ್ಕೆ ಅವ್ರು ಬಂದು ಕಮಿಟ್ ಆಗಿದ್ದಾರೆ, ಪತಿತ್ರನ ಪಾವನ ಮಾಡ್ಲಿಕ್ಕೆ ಅವ್ರು ಬಂದಿದ್ದಾರಂದ್ರೆ ಆ ಮಕ್ಕಳನ್ನು ಬಿಟ್ಟು ಅವ್ರು ಎಂದೂ ಅಗಲಿ ಹೋಗುವುದಿಲ್ಲ. ಕಾರ್ಯ ಮುಗಿಯೋರು, ಕಾರ್ಯ ಮುಗಿದ ಮೇಲೆ ಅವರು ಮತ್ತೆ ಹಿಂತಿರುಗಿ ತನ್ನ ಲೋಕಕ್ಕೆ ಅವರು ಹೊರಟೋಗ್ತಾರೆ. ಮತ್ತೆ 5,000 ವರ್ಷಕ್ಕೆ ಯಾವುದೇ ಸಂಬಂಧ ಇರುವುದಿಲ್ಲ, ಜೊತೆ ಇರುವುದಿಲ್ಲ. ಆದ್ರೆ ತನ್ನ ಕಾವ್ಯ ಮುಗಿಯೋವರೆಗೂ ಮಕ್ಕಳನ್ನು ಅವ್ರು ಎಂದು ಕೈ ಬಿಡುವುದೂ ಇಲ್ಲ, ಅವರು ಆಗಲಿ ಹೋಗುವುದಿಲ್ಲ. ಈ ಮಾತನ್ನು ಬೈಬಲ್ನಲ್ಲಿ ಸ್ಪಷ್ಟವಾಗಿ ಅಲ್ಲಿ ಕೂಡ ಗುರುತಿಸಿದ್ದಾರೆ. ಅವರು ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ಬಿಟ್ಟು ಆಗಲಿ ಹೋಗುವುದಿಲ್ಲ ಅನ್ನೋ ಮಾತು ಪ್ರಸಿದ್ಧವಾಗಿದೆ ಬೈಬಲ್ನಲ್ಲಿ ಕೂಡ. ಆದ್ರೆ ಆ ಮಾತು ಯಾರು ಯಾರಿಗೆ ಹೇಳಿದ್ದು? ಜೀವಾತ್ಮರಿಗೆ ಪರಮಾತ್ಮ ಕೊಡುವ ಮಾತು. ನಾನು ಮಕ್ಕಳೇ, ನಿಮ್ಮನ್ನು ಯಾವತ್ತೂ ಕೈ ಬಿಡುವುದೇ ಇಲ್ಲ, ನಿಮ್ಮನ್ನು ಬಿಟ್ಟು ಆಗಲಿ ಹೋಗುವುದೂ ಇಲ್ಲ. ನೀವು ಜನ್ಮ ಜನ್ಮಾಂತರ ಬಯಕೆ ನಿಮ್ದೇನಿತ್ತು ನನ್ನ ಪರವಾಗಿ, ಅದನ್ನು ಆ ಭಾಗ್ಯವನ್ನು ನಿಮ್ಗೆ ಕೊಡೋವರೆಗೂ, ಕೊಟ್ಟು ಮುಗಿಸೋವರೆಗೂ ಮಕ್ಕಳಾದ ನಿಮ್ಮನ್ನು ನಾನು ಕೈ ಬಿಡುವುದೇ ಇಲ್ಲ, ನಿಮ್ಮನ್ನು ಬಿಟ್ಟು ಆಗಲಿ ಹೋಗುವುದೂ ಇಲ್ಲ ಎಂದು ಹೇಳ್ತಾರೆ. ಆದ್ರೆ ಮಕ್ಕಳು ಕೊಡುವ ಒಂದು ಡೈರೆಕ್ಷನ್ ಏನು ಅಂದ್ರೆ, ನೀವು ಕೂಡ ಏನ್ ಮಾಡ್ಬೇಕು, ಮಕ್ಕಳು ತಂದೆಯನ್ನು ಕೈ ಬಿಟ್ಟು ಹಿಂದೆ ದೇಹ ಅಭಿಮಾನದಲ್ಲಿ ಇದ್ರಲ್ವಾ, ಕಲಿಯುಗ ಜೀವನ ಅಸುರಿ ಬದುಕು, ಅದಕ್ಕೆ ಹಿಂತಿರುಗಿ ಹೋಗ್ಬಾರ್ದು. ನೀವು ತಂದೆಯನ್ನು ಕೈ ಬಿಟ್ಟು ಹೋಗ್ಬಾರ್ದು, ಅವರ ಜೊತೆಯನ್ನು ಕೂಡ ಬಿಟ್ಟು ಬಿಡಬಾರ್ದು, ಬೇರೆ ಜೊತೆಗಾರರನ್ನು ಮಾಡ್ಕೋಬಾರ್ದು. ನೀವು ಕೂಡ ನನ್ನವರು, ನನ್ನ ಜೊತೆಗಾರನು ಒಬ್ಬರೇ, ಅವರ ಕೈಯಾದ ಶ್ರೀಮತ, ಅವರ ಸಂಬಂಧದ ನೆನಪು ಅನ್ನೋದೇ ಅವರ ಜೊತೆ. ಈ ಎರಡನ್ನು ಬಿಡಬಾರ್ದು. ಅಂದ್ರೆ ತಂದೆಯ ಶ್ರೀಮತವನ್ನು ಬಿಡಬಾರ್ದು, ನೀವು ತಂದೆಯ ನೆನಪನ್ನು ಬಿಡಬಾರ್ದು. ಅದೇ ಕೈ ಬಿಡುವುದಿಲ್ಲ, ದೂರ ಹೋಗುವುದಿಲ್ಲ ಅನ್ನೋದು ಮಕ್ಕಳು ಕೂಡ ಏನ್ ಮಾಡ್ಬೇಕು, ಪ್ರತಿಜ್ಞೆ ಮಾಡ್ಬೇಕು. ಬಾಬಾ, ನೀವು ಹೇಳಿದ ಹಾಗೆ ನಡೆದು ನೀವು ಕೊಡಲು ಬಂದಿರುವ ಸಂಪೂರ್ಣ ಆಸ್ತಿಯನ್ನು ನಾವು ಪಡಿಲೇಬೇಕು ಅನ್ನೋ ಒಂದು ಪ್ರತಿಜ್ಞೆ ನೀವು ಕೂಡ ಮಾಡ್ಬೇಕು ಅಂತಾರೆ. ಬಾಬಾ ಇನ್ನೊಂದು ವಿಷಯವನ್ನು ಹೇಳಿದ್ರು,
ಬಾಬಾ ನಾವು ನೀವು ಬಂದಾಗ ನಿಮ್ಗೆ ಸಂಪೂರ್ಣ ಶರಣಾಗತಿ ಆಗ್ಬಿಟ್ಟಿದ್ವಿ ಎಂದು ಸರೆಂಡರ್ ಅನ್ನೋ ಒಂದು ಮಾತನ್ನು ಯೂಸ್ ಮಾಡ್ತಾರೆ. ಸರೆಂಡರ್ ಅಂದ್ರೆ ತಂದೆಯ ಒಂದು ಈಶ್ವರೀಯ ವಿಶ್ವವಿದ್ಯಾಲಯ ಇದೆಯಲ್ವಾ, ಸೇವಾ ಕೇಂದ್ರಗಳು ಅಂತ ಇದೆಯಲ್ವಾ ನಡೀತದೆ. ಆ ಸೇವಾ ಕೇಂದ್ರದಲ್ಲಿ ಗೃಹಸ್ಥ ವ್ಯವಹಾರದಿಂದ ಬಿಡಿಸ್ಕೊಂಡು ನಾವೀಗ ಈಶ್ವರೀಯ ಕಾರ್ಯಕ್ಕಾಗಿ ನಾವು ಒಂದು ಸಮರ್ಪಣೆ ಆಗಿದ್ವಿ, ಸರೆಂಡರ್ ಅಂತ ಏನ್ ಹೇಳ್ತಾರೆ ಬಾಬಾ ಹೇಳ್ತಾರೆ. ಆ ರೀತಿ ಜಾಗ ಬದಲಾಯಿಸಿದೆ. ಸೇವಾ ಕೇಂದ್ರದಲ್ಲಿ ಬಂದು ಇರ್ಬೋದು, ಸೇವಾ ಕೇಂದ್ರದಲ್ಲಿ ಬರುವಂತವ್ರು ಅಥವಾ ಮನೆಗೆ ಇರೋರು ಯಾರು ನನ್ನ ತಂದೆಗೆ ಸರೆಂಡರ್ ಕಂಪ್ಲೀಟ್ ಅಂತ ಹೇಳ್ಬೋದು. ಆದ್ರೆ ಸರೆಂಡರ್ಗೆ ಅರ್ಥ ಹೇಳ್ತಾರೆ ಬಾಬಾ, ತಂದೆಯ ನೆನಪು, ತಂದೆಯ ಕಾರ್ಯ, ತಂದೆಯ ಜ್ಞಾನ, ತಂದೆಯ ಸೇವೆ, ತಂದೆಯ ಒಂದು ಸ್ವರೂಪಗಳು ಏನಿದೆಯೋ ನಮ್ಮದು ಸಾಗರದಿಂದ ನಾವಾಗ್ಬೇಕಾದ ಸ್ವರೂಪಗಳು ಏನಿದೆಯೋ ಅದನ್ನ ಪಡ್ಕೊಳ್ಳೋದು, ಅದರಲ್ಲಿ ಮಾತ್ರವೇ ತನ್ನ ಬದುಕು ಅಂದ್ರೆ ಪೂರ್ತಿ ಅಲೌಕಿಕ ಬದುಕು, ಅಲೌಕಿಕವಾಗಿ ಇರುವಂಥದ್ದು, ಅಲೌಕಿಕರನ್ನಾಗಿ ಮಾಡುವಂಥದ್ದು. ಇದು ಒಂದೇ ಕಾರ್ಯ, ತಂದೆಯದು ಕಾರ್ಯ ಅಷ್ಟೇ ಅಲ್ವಾ. ಅವರು ಪರಮಾತ್ಮನಾಗೇ ಇದ್ದಾರೆ, ಪರಮ ಕಾರ್ಯವನ್ನೇ ಮಾಡ್ತಾ ಇದ್ದಾರೆ. ಆಗ ಅವರಿಗೆ ಶರಣಾಗತಿ ಆಗುವುದು ಅಂದ್ರೆ ಅರ್ಥ ಏನು? ಪರಮಾತ್ಮ ನೆನಪಿನಲ್ಲಿಯೇ ಇದ್ದು ಪರಮಾತ್ಮನ ಜ್ಞಾನವನ್ನೇ ಅವರು ಸ್ವೀಕಾರ ಮಾಡಿ ತಮ್ಮ ಮನಬುದ್ಧಿಯಲ್ಲಿ ಪರಮಾತ್ಮ ಹೇಳುವ ವಿಧಿ ಪ್ರಕಾರವಾಗಿ ಬದುಕಿ ಪರಮಾತ್ಮ ಕಾರ್ಯದಲ್ಲಿ ತಮ್ಮ ಬದುಕನ್ನು, ಪ್ರತಿ ಸಮಯವನ್ನು, ಸಂಕಲ್ಪವನ್ನು, ಮಾತನ್ನು, ಕರ್ಮವನ್ನು ಮಾಡ್ತಾ ಇರೋರು ಮಾತ್ರವೇ ಸರೆಂಡರ್ ಅಂತ ಹೇಳ್ತಾರೆ. ಬರೀ ನೀವು ಈ ಮನೆ ಬಿಟ್ಟು ಹೋಗಿ ಎಲ್ಲೋ ಇರ್ತೀರಾ ಅನ್ನೋ ಮಾತ್ರಕ್ಕೆ ನೀವು ಸ್ವರ್ಗದ ಮಾಲೀಕರಾಗೋದಕ್ಕೆ ಚಾನ್ಸ್ ಇಲ್ಲ ಅಂತಾರೆ ಆದ್ರೆ ಗೃಹಸ್ಥಿಗಳಾಗ್ಬೋದು, ಸರೆಂಡರ್ ಆಗ್ಬೋದು, ಯಾರೇ ಇರ್ಬೋದು, ಮಾತು ಒಂದೇ. ಬಾಬರವರು ಹೇಳ್ತಾರೆ, ತಂದೆಗಾಗಿ ಬದುಕುವುದು. ಪ್ರಪಂಚದಲ್ಲಿ ಇದ್ದೀರಾ ನೀವು, ಪ್ರಪಂಚದಲ್ಲಿ ದೇಹದಾರಿಯಾಗಿದ್ದೀರಾ. ಆ ಬದುಕು ಏನಿದೆ ಲೌಕಿಕ ಬದುಕು, ಅದರ ಪೂರ್ತಿ ಸತ್ತು ಈ ಕಡೆ ತಂದೆಯೊಂದಿಗೆ ಸಂಗಮಯುಗ ವಾಸಿಯಾಗಿ ಅಲೌಕಿಕ ಜೀವನವನ್ನು ನಡೆಸೋದು. ಇಲ್ಲೊಂದು ಜೀವನ ಇದೆ, ಅಲ್ಲಿ ನಾವು ಸತ್ತ ಹಾಗೆ, ಇಲ್ಲಿ ನಾವು ಇದೀವಿ ಮರ್ಜೀವ, ಪೂರ್ತಿ ಮರ್ಜೀವ ಬದುಕು. ಆ ತರ ಬದುಕು ಅಂತವ್ರು ಇಲ್ಲಿ ಇರುವಾಗಲೇ ಈ ಜಗತ್ತಿನಿಂದ ಸತ್ತು ನಾಳೆ ಹೋಗಕ್ಕೆ ಮುಂಚೆನೆ ಇಲ್ಲೇ ರೆಡಿ ಆಗುವಂತವ್ರನ್ನೇ ಸತ್ಯವಾದ ಮರ್ಜೀವ ಬದುಕುವಂತವ್ರು. ಅವರೇ ಸತ್ಯವಾದ ಮಾಲೀಕರು, ಎಲ್ಲದರ ಮಾಲೀಕರು, ದೇಹದ ಮಾಲೀಕರು. ಎಲ್ಲಾ ಪರಿಸ್ಥಿತಿಯಲ್ಲೂ ಅವರು ಪಾಸ್ ಆಗ್ತಾರೆ, ಆನರಬಲ್ ಆಗಿ ಪಾಸ್ ಆಗ್ತಾರೆ. ಅಂತವ್ರು ಭವಿಷ್ಯದಲ್ಲಿ ರಾಜ್ಯ ಅಧಿಕಾರಿಗಳಾಗಿ ಬರ್ತಾರೆ ಅಂತ. ಅಥವಾ ನಾವು ಈ ತರ ಇದೀವಿ ಆ ತರ ಇದೀವಿ ಅಂತ ತಮ್ಮನ್ನು ಅನ್ಕೊಂಡು ಇಂದ್ರಿಯಗಳ ವಶವಾಗಿ ಹದ್ದಿನ ಪ್ರಪಂಚದಲ್ಲಿ ಅಧೀನರಾಗಿರ್ತಾರಂದ್ರೆ ಅವ್ರ ಭವಿಷ್ಯದಲ್ಲಿ ಕೂಡ ದಾಸಿಯರಾಗಿ ಬರಲಿದ್ದಾರೆ ಅಂತ ಬಾಬಾ ಕಾಶನ್ ಕೊಡ್ತಿದ್ದಾರೆ. ಈಗ ಅರಮನೆಗಳಲ್ಲಿ ದಾಸಿಯರಾಗಿದ್ರೂ ಕೂಡ ಕೃಷ್ಣನ ಅಂಗ ಸಂಘದಲ್ಲಿ ರಾಸಲೀಲೆಯನ್ನು ಬೇರೆ ಇನ್ನೇನು ಅವ್ರದ್ದೇ ಆದ ಒಂದು ಪರ್ಸನಲ್ ಲೈಫ್ ಇದಂತಲ್ಲ, ಅದರೊಂದಿಗೆ ಭಾಗವಹಿಸಕ್ಕಾಗುವುದಿಲ್ಲ ಅಂತ ಏನಿದ್ರು ಅವರು ಈ ಸಹಾಯಕರಾಗಿ ದೂರದಿಂದ ಇರ್ಬೋದು ವಿನಃ ಅವ್ರ ಅಂಗ ಸಂಘದಲ್ಲಿ ಬದುಕಕ್ಕಾಗುವುದಿಲ್ಲ. ಹೆಸರು ದಾಸಿ ಅಂತಾನೆ ಆಗುತ್ತೆ. ಅದಕ್ಕಿಂತ ಪ್ರಜಾನ್ನು ಒಂದು ಗೌರವವಾದ ಪದವಿ ಉತ್ತಮ ಅಂತಾರೆ. ಮುಖ್ಯವಾದ ವಿಷಯ ಆಗಿದೆ ನೆನಪಿನ ಯಾತ್ರೆ ಅಂತಾರೆ. ಇಲ್ಲಿ ನಿಮ್ಗೆ ಸಂಗಮ ಯುಗದಲ್ಲಿ ನಿಮ್ಗೆ ಮುಖ್ಯವಾದ ಕಾರ್ಯ ಏನು? ಎಲ್ಲಾ ಕಾರ್ಯಕ್ಕೂ ಆಧಾರಿತವಾಗಿರುವಂಥದ್ದು ಮುಖ್ಯವಾದ ಕಾರ್ಯ ನೆನಪಿನ ಯಾತ್ರೆ ಅಂತಾರೆ. ಆ ನೆನಪು ಸದಾ ನಿರಂತರವಾಗಿ ನಡೀತಾನೇ ಇರಬೇಕು. ಎಲ್ಲಿ ತನಕ? ನನಗೆ ಆತ್ಮಲೋಕಕ್ಕೆ ಹೋಗಿ ಆತ್ಮನಾಗುವವರೆಗೂ ಮತ್ತೆ ಡಬಲ್ ಕಿರೀಟಧಾರಿ ದೇವತಾ ಏನಿದ್ದೀವಿ ಆ ಸ್ವರೂಪವನ್ನು ತಲುಪುವವರೆಗೂ ಈ ನೆನಪಿನ ಯಾತ್ರೆ ನಡೀತಾನೆ ಇರಬೇಕು ಅಂತಾರೆ ಮನ್ಬುದ್ಧಿಯಲ್ಲಿ. ನೆನಪಿನ ಯಾತ್ರೆ ಅಂದ್ರೇನು? ನಾನು ಯಾರು, ನನ್ನವರು ಯಾರು, ನನ್ನ 5 ಸ್ವರೂಪಗಳೇನು, ಈ ಕಲ್ಪವೃಕ್ಷವೇನು, ಸ್ವದರ್ಶನ ಚಕ್ರ ಅನ್ನೋದೇ 5 ಸ್ವರೂಪ. ನನ್ನ ಅನಾದಿ, ಇದರಲ್ಲಿ 5 ಸ್ವರೂಪದಲ್ಲಿ ಅನಾದಿ ಬರುತ್ತೆ. ಮತ್ತು ಈ ಒಬ್ಬ ತಂದೆ ಒಬ್ಬರೇ, ನಾವಿಬ್ಬರೇ ಕಂಬೈಂಡ್. ಒಬ್ಬ ತಂದೆ ಬಿಟ್ಟು ನನಗೆ ಬೇರೆ ಯಾರಿಲ್ಲ, ನಮ್ಮಿಬ್ಬರು ಬಿಟ್ಟು ಮೂರನೇವ್ರು ಯಾರು ಇಲ್ಲ. ಈ ಒಂದು ಬದುಕು ಇದಕ್ಕಾದ ನೆನಪು. ಈ ನೆನಪಿಗಾಗಿ
ಮತ್ತೆ ತಂದೆ ನಮ್ಗೆ ಯಾವ್ದು 5 ಸ್ವರೂಪಗಳನ್ನು ಕೊಟ್ಟಿದ್ದಾರೆ, ಇದರಲ್ಲೂ ಎಲ್ಲದರಲ್ಲೂ ತಂದೆ ನಮ್ ಜೊತೆಲೇ ಇರ್ತಾರೆ. ಇವರಿಂದಲೇ ಈ 5 ಸ್ವರೂಪ ನನಗಾಗುವಂಥದ್ದು. ಈ ತರ ನೆನಪುಗಳನ್ನು ನಡೆಸ್ತಾ ಇದ್ರೇನೆ ನಾನು ಮುಕ್ತಿಗೋ ಜೀವನ ಮುಕ್ತಿಗೋ ಹೋಗೋಕ್ಕೆ ಸಾಧ್ಯವಿದೆ ಅಂತ ಬಾಬಾರವರು ಹೇಳ್ತಿದ್ದಾರೆ. ಬಾಬಾರವರು ಹೇಳ್ತಾರೆ, ಹಳೆಯ ಶರೀರದ ಮೇಲೆ ತಿರಸ್ಕಾರ ಬರ್ಬೇಕು. ಸನ್ಯಾಸಿಗಳು ಕೂಡ ಹೇಳಿದ್ರಲ್ವ, ಸರ್ಪದ ಉದಾಹರಣೆಯನ್ನು ಹೇಳ್ತಾರಲ್ಲ, ಸರ್ಪ ಏನ್ ಮಾಡುತ್ತೆ, ತನ್ನ ಮೇಲಿರುವ ಒಂದು ಪೊರೆಯನ್ನು ತೆಗೆದು ಬಿಡುತ್ತದೆ, ಅದನ್ನು ಸುಲಭವಾಗಿ ತೆಗೆದು ಬಿಡುತ್ತದೆ. ಆ ರೀತಿ ಸುಲಭವಾಗಿ ನಿಮ್ಮ ದೇಹ ಅಭಿಮಾನವನ್ನು ನೀವು ತ್ಯಜಿಸ್ಬಿಡಬೇಕು. ಯಾವಾಗ ಆ ಹೊಸತನ ತನ್ನಲ್ಲಿ ಬರ್ತಾ ಇರುತ್ತೆ, ಹಳೆಯತನ ತಾನಾಗಿ ದೂರವಾಗ್ಬಿಡ್ತದೆ. ಆ ರೀತಿ ಹೊಸ ಶರೀರ ನಿಮ್ಗೋಸ್ಕರ ದೇವತಾ ಶರೀರ ತಯಾರಾಗ್ತಾ ಇದೆ. ಸಂಪೂರ್ಣ ದೇವತಾ ಶರೀರ ಈಗ ತಯಾರಾಗ್ತಾ ಇದೆ. ಅದಕ್ಕೆ ಹಿಂದೆ ಏನಾಗ್ಬೇಕು, ಈ ದೇವತಾ ಶರೀರ ಸ್ಥೂಲವಾಗಿ ಹೊಸದಾಗಿ ಹೊಸ ಪ್ರಪಂಚದಲ್ಲಿ ತಯಾರಾಗಬೇಕು. ಈಗ ಸಂಗಮ ಯುಗದಲ್ಲಿ ನೀವು ಪತಿತ ಶರೀರದಲ್ಲಿದ್ದೀರ. ಪತಿತವಾದ ಶರೀರ ಇದು ಪಾವನವಾದ ಶರೀರ ಈಗ ನಿಮಗೋಸ್ಕರ ತಯಾರಾಗ್ತಾ ಇದೆ. ಆಗ ಇದರಿಂದ ಸತ್ತು ನೀವು ಯಾವುದ್ರಲ್ಲಿ ಬದುಕಬೇಕು, ಈ ದೇವತಾ ಲಕ್ಷಣಗಳಿರುವ ಒಂದು ಏಂಜಲಿಕ್ ಸ್ಟೇಟ್. ಇದು ಸ್ಥೂಲವಾದ ಶರೀರ, ಇದು ಸ್ಥೂಲ ಪಾವನ ಶರೀರ. ಆದ್ರೆ ಮಧ್ಯದಲ್ಲಿ ಸಂಗಮ ಯುಗದಲ್ಲಿ ನಾವು ಹೇಗಿರ್ಬೇಕಂದ್ರೆ, ಈ ಸೂಕ್ಷ್ಮತೆಯನ್ನು, ನೆನಪಿನ ಯಾತ್ರೆ ಎನ್ನುವುದು ಸೂಕ್ಷ್ಮದಲ್ಲಿ ನಡೀತಾ ಇರುತ್ತೆ. ತಾನು, ತನ್ನ ತಂದೆ, ತನ್ನ ಕರ್ತವ್ಯ, ತನ್ನ ಪಾತ್ರ, ಈ ನೆನಪುಗಳ ಅಖಂಡವಾಗಿ ನಡೀತಾ ಇದ್ದಾಗ ನನ್ನ ಬುದ್ಧಿ ಮನಸ್ಸು ಬಹಳ ಸೂಕ್ಷ್ಮವಾಗಿ ಆಗ್ತಾ ಇರುತ್ತೆ. ಬೆಳಕು ಶಕ್ತಿ ತುಂಬ್ತಾ ಇರುತ್ತೆ ಆತ್ಮನಲ್ಲಿ. ಆಗ ಅವನು ಒಂದು ಸೂಕ್ಷ್ಮವಾದ ದೇವತಾ ರೂಪವನ್ನು ತಯಾರು ಮಾಡ್ತಿದ್ದಾನೆ. ಈಗ ತನ್ನದೇ ಆದಂತ ಭವಿಷ್ಯ ದೇವತಾ ಚಿತ್ರವನ್ನು ಆತ್ಮ ತನ್ನಲ್ಲಿ ಸೂಕ್ಷ್ಮವಾಗಿ ತಯಾರು ಮಾಡ್ತಿದ್ದಾನೆ. ಈ ಸೂಕ್ಷ್ಮವಾದ ಈ ಸಂಪಾದನೆ ನಾಳೆ ಸ್ಥೂಲವಾಗುತ್ತದೆ ಸತ್ಯುಗಕ್ಕೂ. ಅದರಿಂದ ಈ ಸ್ಥೂಲ ಶರೀರದ, ಪತಿತ ಶರೀರದ ನೆನಪಿನಿಂದ ಈ ಪಾವನ ಶರೀರ, ಇದರ ಬದುಕನ್ನು ನೆನಪು ಮಾಡ್ತಾ ಇದ್ದಾಗ ಅವುಗಳು ಸೂಕ್ಷ್ಮವಾಗಿ ಇಲ್ಲಿ ಸಂಗಮ ಯುಗದಲ್ಲಿ ತಯಾರಾಗುತ್ತೆ ಅಂತಾರೆ ಬಾ. ಆಗ ಈ ಪೊರೆಯನ್ನು ತೆಗೆದಾಕ್ಬಿಟ್ಟು ಹೊಸತನ್ನು ತಯಾರಾಗ್ತಾ ಇದೆ ಅಂದ್ರೆ ಅದಕ್ಕಾದ ಸೂಕ್ಷ್ಮ ತಯಾರಿಗಳನ್ನು ಸಂಗಮ ಯುಗದಲ್ಲಿ ಮಾಡ್ಕೋಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಈ ಪ್ರಪಂಚದಲ್ಲಿ ಎಲ್ಲರೂ ಒಂದು ರಾಜ್ಯವನ್ನು ಜಗಳ ಕಲಹ ಮಾಡಿ ಒಬ್ಬರಿಂದ ಒಬ್ರು ತಗೊಳ್ಳುವಂಥದ್ದನ್ನು ನಾವು ನೋಡಿದ್ವಿ ಚರಿತ್ರೆಯಲ್ಲಿ. ಆದ್ರೆ ಇಲ್ಲಿ ಯಾರ ಜೊತೆಗೂ ನಮ್ಗೆ ಯುದ್ಧ ಕಲಹ ಏನೂ ಇಲ್ಲ. ನಾನು ಭವಿಷ್ಯ ಏನಿದೆ, ನೆನ್ನೆಯ ಮಾತು ಏನಾಗಿದೆ, ನೆನ್ನೆ ನಾನು ಸತ್ಯುಗದಲ್ಲಿ ಇದ್ದೆ, ನಾಳೆ ನಾನು ಸತ್ಯುಗ ಹೋಗ್ತೇನೆ. ಅದರ ನೆನಪಿನಲ್ಲಿ ನಾನು ಇದ್ದಾಗ ತಾನಾಗಿ ಇದು ಬಿಟ್ಟು ಹೋಗುತ್ತೆ, ತಾನಾಗಿ ಇದು ತಯಾರಾಗುತ್ತೆ. ಅದಕ್ಕಾದ ವ್ಯವಹಾರವನ್ನು ನಾನಿಲ್ಲಿ ಮಾಡಿದ್ರೆ ಸಾಕು ಅಂತಾರೆ ಬಾಬರವರು ಹೇಳ್ತಾರೆ. ಭಗವಾನು ವಾಚ್, ಇದು ಶಿವ ಭಗವಾನು ವಾಚ್. ಇಲ್ಲಿವರೆಗೂ ಮನುಷ್ಯರೇನ್ ಹೇಳ್ತಾರೆ, ಕೃಷ್ಣ ಭಗವಾನ್ ವಾಚ ಅಂತ ಹೇಳ್ತಿದ್ದಾರೆ. ಕೃಷ್ಣ ಭಗವಾನ್ ವಾಚ ಅಂತ ಕಾಲವಾಗಿ ಹೇಳ್ತಾ ಬಂದಿದ್ದಾರೆ. ಆದ್ರೆ ಕೃಷ್ಣ ಭಗವಾನ್ ವಾಚ್ ಅಂತ ಹೇಳಿದ್ರೆ ಅವನ ಜೀವನ ಚರಿತ್ರೆಯಲ್ಲೇ ಅದನ್ನು ಚೆಕ್ ಮಾಡಿದ್ರೆ ಕೃಷ್ಣನು ಭಗವಂತ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಕೃಷ್ಣನ ಅನೇಕ ಬಾರಿ ಕಣ್ಣೀರು ಸುರಿಸೋದು, ಅವ್ರಿಗೋಸ್ಕರ ಕಣ್ಣಲ್ಲಿ ನೀರು ಬರುತ್ತೆ ಅನ್ನೋದು, ಚಿಂತೆ ಮಾಡೋದು, ತನ್ನ ರಾಜ್ಯದಲ್ಲಿ ತನ್ನ ಪ್ರಜೆಗಳನ್ನೇ ಕಂಟ್ರೋಲ್ ಮಾಡಕ್ ಆಗದೆ ಹೋಗುವುದು, ಇವೆಲ್ಲ ನೋಡ್ತೀವಿ. ಯುದ್ಧಗಳು ಅನೇಕ ಬಾರಿ ಅವನ ಮೇಲೆ ನಡೀತದೆ. ಅದಕ್ಕಾಗಿ ಹೆದರ್ಕೊಂಡು ದ್ವಾರಕೆಯಲ್ಲಿ ಅವನು ಬದುಕಿದ್ದು ಅನೇಕ ವಿಷಯಗಳಿವೆ. ಅಲ್ಲಿ ಗೀತೆಯಲ್ಲಿ ಮಾತಾಡಿದ ಭಗವಂತನ ಒಂದು ಗುರುತುಗೂ, ಅದನ್ ಬಿಟ್ಟು ಭಾಗವತ ವರ್ಣನೆ ಮಾಡುವ ಆ ಕೃಷ್ಣ ಅಥವಾ ಮಹಾಭಾರತ ವರ್ಣನೆ ಮಾಡುವ ಆ ಕೃಷ್ಣನ ಬದುಕಿಗೂ ಬಹಳ ಅಂತರವಿದೆ. ಅದರಿಂದ ಈ ಜ್ಞಾನ ಶಿವ ಪರಮಾತ್ಮನ ವಾಚ ಅನ್ನೋದು ಇಲ್ಲಿ ಮಕ್ಕಳಾಗಿರೋರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದನ್ನು ಹೇಳಿದಾಗ ಬೇರೆಯವ್ರಿಗೂ ಆಶ್ಚರ್ಯವಾಗುತ್ತೆ. ಆದ್ರೆ ಈ ಜ್ಞಾನ ಅರ್ಥ ಆಗ್ತಾ ಇದು ಕೃಷ್ಣ ಭಗವಾನು ಅನ್ನೋ ಮಾತೇ ಮೊದಲು ಇಲ್ಲದಾಗಿದೆ, ತಪ್ಪಾಗಿದೆ. ಇದು ಕೃಷ್ಣ ಭಗವಾನು ಅಲ್ಲ, ಇದು ಕೃಷ್ಣನ ವಾಚನೂ ಆಗುವುದಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಅದರಿಂದ ಶಿವ ಭಗವಾನು ವಾಚ ಯಾವಾಗ ಹೇಳ್ತಾರೆ, ಇದನ್ನು ಒಪ್ಕೊಳ್ತಾರೆ, ಎಲ್ಲರಿಗೂ ಪತಿತರನ್ನು ಪಾವನ ಮಾಡುವಂತ ಸರ್ವಶಕ್ತಿವಾನ್ ಯಾರಿದಾರೋ ಅವ್ರಿಗೆ ಹೇಳಲಾಗುತ್ತೆ ಅನ್ನೋದು ಯಾವಾಗ ಅರ್ಥ ಆಗುತ್ತೆ, ಆವಾಗಲೇ ಇದು ಸಾಧ್ಯವಾಗುತ್ತೆ ಅಂತಾರೆ. ಯಾಕಂದ್ರೆ ಕೃಷ್ಣನನ್ನು ಬೇರೆ ಅನ್ಯ
ಧರ್ಮಗಳು ಭಗವಂತ ಅಂತ ಒಪ್ಪೋದೇ ಇಲ್ಲ. ಮೊದಲು ಅವ್ರು ಒಪ್ಪೋದೇ ಇಲ್ಲ. ಅವರವರು ನಿರಾಕಾರ ಪರಮಾತ್ಮನನ್ನೇ ಕೊಂಡಾಡ್ತಿದ್ದಾರೆ. ಎಲ್ಲಾ ಧರ್ಮಗಳ ಒಳಗಡೆ ಪರಮಾತ್ಮ ಅಲ್ಲಾಹ್ ನಿರಾಕಾರ ಅಂತಾನೆ ಹೇಳ್ತಿದೆ. ಖುದಾ ನಿರಾಕಾರನೇ, ಪರಮೇಶ್ವರ್ ನಿರಾಕಾರ ಅಂತಾನೆ ಎಲ್ಲಾ ರಿಲಿಜಿಯನ್ ಹೇಳುತ್ತೆ. ಈ ಕೃಷ್ಣನನ್ನು ಎಲ್ಲಾ ರಿಲಿಜಿಯನ್ ಅವರವರ ಕೈಯಲ್ಲಿ ಏನೇನು ಶಾಸ್ತ್ರಗಳಿದೆಯೋ ಅದರಲ್ಲಿ ನಿರಾಕಾರ ಜ್ಯೋತಿಯನ್ನೇ ಪರಮಾತ್ಮ ಅಂತ ಹೇಳಿದ್ದಾರೆ. ಕೃಷ್ಣ ಅಂತ ಎಲ್ಲಿ ಹೇಳಲಿಲ್ಲ. ಇದು ಬರೆಯಲ್ಪಟ್ಟಿದೆ. ಒಂದು ತಪ್ಪಾದ ಶಬ್ದ ವ್ಯಾಸರಿಂದ ಅದು ಬರೆಯಲ್ಪಟ್ಟಿದೆ. ಆದ್ರೆ ಅದೇ ಕೃಷ್ಣನು ಗೀತೆಯಲ್ಲಿ ನುಡಿಸಿದ್ದೇನು ಅವನ ಲೈಫ್ ಅಲ್ಲಿ ಹೇಗಿತ್ತು ಅನ್ನೋ ಅಂತರ ನೋಡಿದ್ರೇನೆ ಈ ಕೃಷ್ಣ ಪರಮಾತ್ಮ ಅಲ್ಲ ಅನ್ನೋದು ಸಿದ್ಧವಾಗಿದೆ. ಈ ಜ್ಞಾನ ತಿಳ್ಕೊಂಡು ಯಾವಾಗ ತಿಳ್ಕೊಳ್ತಾರೆ ಮನುಷ್ಯ ಆತ್ಮರು, ಆವಾಗ ಅವರೆಲ್ಲರಿಗೂ ಬುದ್ಧಿಯಲ್ಲಿ ಸ್ಥಿರವಾಗಿ ಬಂದ್ಬಿಡುತ್ತೆ. ಇದು ಶಿವ ಪರಮಾತ್ಮ ವಾಚ ಇದು ಅವರೊಬ್ಬರೇ ಸರ್ವ ಮನುಷ್ಯ ಆತ್ಮರ ಪತಿತತನದಿಂದ ಪಾವನ ಮಾಡಬಲ್ಲವರು. ಇದು ಅರ್ಥವಾಗುತ್ತೆ ಅಂತ ಹೇಳ್ತಾರೆ. ಬಾಬರವರು ಹೇಳ್ತಾರೆ, ನಿಮ್ಮ ಪುರುಷಾರ್ಥ ಪೂರ್ಣವಾಗ್ತಾ ಇದೆ ಅಥವಾ ನೀವು ಪುರುಷಾರ್ಥವನ್ನು ಸರಿಯಾಗಿ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಒಂದು ಗುರುತೆ. ನಿಮ್ಮ ಸಂಪೂರ್ಣ ಅವಸ್ಥೆ ಬರ್ತಾ ಇದೆ ನಿಮ್ಮಲ್ಲಿ, ಪತಿತತನದಿಂದ ನಾನು ಪಾವನ ಆಗ್ತಾ ಇದ್ದೀನಿ. ಜ್ಞಾನ ಯೋಗ ಧಾರಣಾ ಸೇವೆಯ ಒಂದು ಅವಕಾಶಗಳನ್ನು ನಾನು ಉಪಯೋಗಿಸ್ತಾ ಇದ್ದೀನಿ, ಬಳಸ್ಕೊಳ್ತಾ ಇದ್ದೀನಿ, ಅದರ ಲಾಭವನ್ನು ಉಂಟು ಮಾಡಿಕೊಳ್ತಾ ಇದ್ದೀನಿ ಅನ್ನೋದಕ್ಕೆ ಗುರ್ತೇನು ಅಂದಾಗ ಅವ್ರಿಗೆ ಆ ದೇಹದ ಅಭಿಮಾನ ಹೋಗ್ತಾ ಇರುತ್ತೆ. ದೇಹ ಸಂಬಂಧಪಟ್ಟ ಪಂಚವಿಕಾರಗಳ ಒಂದು ಸ್ಪೀಡು ತಣ್ಣಗಾಗ್ತಾ ಇರುತ್ತೆ. ಅವರು ಈ ಪ್ರಪಂಚದಲ್ಲೇ ಇದ್ರು ಏರುಪೇರುಗಳನ್ನು ನೋಡಿದ್ರು ಬಹದೂರಾಗಿರ್ತಾರೆ. ಯಾವುದಕ್ಕೂ ಚಿಂತೆನೋ ಭಯನೋ ಇಲ್ಲದೆ ಆ ದೇಹದ ಪರವೇ ಅವ್ರಿಗೂ ಹೋಗ್ತಾ ಇರುತ್ತೆ. ಬುದ್ಧಿಯಲ್ಲಿ ಸದಾ ಈ ಒಂದು ವಿಷಯನೇ ಬರುತ್ತೆ, ನಾನೀಗ ಈ ಸಾಕಾರ ಸೃಷ್ಟಿಯಿಂದಲೇ ದೂರವಾಗಿ ನಿರಾಕಾರ ಲೋಕಕ್ಕೆ, ನಿರಾಕಾರ ತಂದೆಯ ಜೊತೆಗೆ ನಾನು ನಿರಾಕಾರ ಮಗು ಹೋಗಿ ಈಗ ಕೂತ್ಕೋಬೇಕು ಅನ್ನೋ ಈ ಒಂದು ಚಿಂತನೆನೇ ನಡೀತಾ ಇರುತ್ತೆ ಅಂತಾರೆ ಪಾಪ. ಎಲ್ಲಿವರೆಗೂ ಈ ಒಂದು ಚಿಂತನೆನೇ ಬರ್ತಾ ಇಲ್ಲ, ಬೇರೆ ಯಾವ ಚಿಂತನೆಯೂ ಇರಲ್ಲ ಅವ್ರಿಗೆ ಅಂತಾರೆ ಪಾಪ. ಪುರುಷಾರ್ಥ, ಸೇವಾ, ತ್ಯಾಗ, ತಪಸ್ಯ ಎಲ್ಲವೂ ಏನಾಗಿದೆ ಅದರ ಒಂದು ಪರಿಪೂರ್ಣತೆ ಒಬ್ಬರಿಗೆ ಬಂದಿದೆ. ಒಬ್ಬ ಮನುಷ್ಯ ಆತ್ಮನಿಗೆ ಅಂದ್ರೆ ಅದರ ಚಿಹ್ನೆ ಯಾವುದು? ನಾನೀಗ ಮನೆಗೆ ಹೋಗ್ಬೇಕು ತಂದೆ ಹತ್ರ, ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ ತಂದೆ ಹತ್ರ, ಈ ಒಂದು ಸಂಕಲ್ಪವೇ ಉಳಿಯುತ್ತದೆ ಅಂತಾರೆ ಪಾಪ. ಸರಿ, ಯಾವ ಸಂಕಲ್ಪವೂ ಅವರನ್ನು ಸೆಳೆಯುವುದೇ ಇಲ್ಲ, ಎಲ್ಲವೂ ದೂರ ಆಗ್ತಾ ಹೋಗುತ್ತೆ ಅಂತಾರೆ ಪಾಪ. ಓಂ ಶಾಂತಿ.